ಈ ಕನ್ನಡ ಅನ್ನೋದು ನನ್ನ ಒಳಗಡೆ ಎಲ್ಲಿದೆ? ತುಂಬ ಜನ ನಾಲಿಗೆಯಲ್ಲಿದೆ ಅಂತ ಹೇಳ್ತಾರೆ. ನಾಲಿಗೆಯಲ್ಲಿ ಕನ್ನಡ ಇದೆಯಾ? ನಾಲಿಗೆಯಲ್ಲಿ ಕನ್ನಡ ಇದ್ದರೆ ನೀವು ಮಾತಾಡದೆ ಕೂಡ 25 ವರ್ಷ 30 ವರ್ಷ ಕನ್ನಡವನ್ನು ಕೇಳಿ ಅರ್ಥ ಮಾಡ್ಕೊಳ್ಬೋದು. ಅಂದರೆ ನೀವು ಮಾತಾಡದೇನೂ ಕೂಡ ಇರ್ಬೋದು. ನಾನು ಕೆಲಸ ಮಾಡಿದ ಜ್ಞಾನ ಭಾರತೀಯ ಕನ್ನಡ ಅಧ್ಯಯನ ಕೇಂದ್ರಕ್ಕೆ, ಕೆಲಸ ಮಾಡಿದ ಕನ್ನಡ ವಿಶ್ವವಿದ್ಯಾಲಯಕ್ಕೆ, ಕೆಲಸ ಮಾಡಿದ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರಕ್ಕೆ ಬಂದಿಲ್ಲ ಅಂತಲ್ಲ, ಹೋಗೋದಿಲ್ಲ ಅಂತಲ್ಲ, ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಂಡು ಹೋಗಿಲ್ಲ. ಅಧ್ಯಯನ ಕೇಂದ್ರವನ್ನು ಬಿಟ್ಟು 33 ವರ್ಷ ಆಯಿತು. ಕನ್ನಡ ವಿಶ್ವವಿದ್ಯಾಲಯದ ಬಿಟ್ಟು 18 ವರ್ಷ ಆಯಿತು. ಇದನ್ನು ಬಿಟ್ಟು 10 ವರ್ಷ ಆಗ್ತಾಯಿದೆ. ಒಂದು ಸ್ವಲ್ಪ 9 ವರ್ಷ ಆಯಿತು ಹೆಚ್ಚು ಕಡಿಮೆ ಬಿಟ್ಟು ನಾನು ಮರಳಿ ಬರೋದಿಲ್ಲ. ಆದರೆ ಬರಬಾರ್ದು ಮತ್ತು ಬರದೇ ಇರೋದು ಹೆಚ್ಚಳ ಅಂತೇನಿಲ್ಲ. ಸುಮ್ಮನೆ ಒಂದು ಸೋಮಾರಿತನವೂ ಇರ್ಬೋದು, ಅಂತ ಕಾರಣದಿಂದ ಕೂಡ ಆ ಥರ ಆಗಿರ್ಬೋದು ಅಂತ ಕಾಣಿಸುತ್ತೆ. ಅದರಿಂದ ಅದೇನು ಹೆಚ್ಚಳ ಅಲ್ಲ. ಮತ್ತೆ ನಾನು ಮರಳಿ ಹೋಗೋದಿಲ್ಲ ಅಲ್ಲಿಗೆ ಅನ್ನೋದೇ ನನ್ನ ತಲೆ ಮೇಲಿರೋ ಕೂಡೇನಲ್ಲ. ಅದು ಸುಮ್ಮನೆ ನಾನು ಅಂದ್ಕೋತಾ ಇದ್ದೆ ಅದಕ್ಕೋಸ್ಕರ. ಆಮೇಲೆ ಕೆಲವು ದಿವಸಗಳ ಹಿಂದೆ, 1-2 ವಾರದ ಹಿಂದೆ ನಮ್ಮ ಡಾಕ್ಟರ್ ರಾಜು ಅವರು ಫೋನ್ ಮಾಡಿ ಇಂಥ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತಂದರು, ಮಾತಾಡಬೇಕು ಅಂತ. ನಾನು ಅದು ನೀವು ಅನುವಾದ ಈ ಉಪನ್ಯಾಸಗಳನ್ನು ನೀವು ಏರ್ಪಡಿಸ್ತಾ ಇರೋದು ನಾನು ಗಮನಿಸ್ತಾ ಇದ್ದೀನಿ. ಯಾರ್ಯಾರು ಬಂದು ಮಾತಾಡ್ತಾ ಇದ್ದಾರೆ. GR ಮಾತಾಡಿದ್ದೀನಿ ಕೇಳಿದ್ದೀನಿ, ವೆಂಕಟೇಶಯ್ಯ ಮಾತಾಡಿದ್ದೀನಿ ಕೇಳಿದ್ದೀನಿ. ಅದರದ್ದು ಆನ್ಲೈನಲ್ಲಿ ಮಾತಾಡಿದ್ದು ನಾನು ಇಲ್ಲಿ ಬಂದಿಲ್ಲ, ಬಟ್ ಕೇಳಿದ್ದೀನಿ, ಉಪನ್ಯಾಸಗಳಲ್ಲಿ ಕೇಳಿದ್ದೀನಿ. ಸೊ ನಾನೆಲ್ಲಿ ಫಿಟ್ಟಿನ್ ಆಗ್ತೀನಿ ಅದಕ್ಕೆ, ನಾನು ಹೊಂದಾಣಿಕೆ ಆಗೋದಿಲ್ವಲ್ಲ ಜಾಗಕ್ಕೆ. ಇರಲಿ ಸರ್ ಬನ್ನಿ ಅಂತಂದ್ರು. ಅವ್ರಿಗೂ ಕೂಡ ಯಾರನ್ನಾದರೂ ಒಬ್ಬರನ್ನ ಹೊಂದಿಸಲೇಬೇಕಾದ ಹೊಣೆಗಾರಿಕೆ ಚೆನ್ನಪ್ಪನವ್ರು ಕೊಟ್ಟಿದ್ದರು ಅಂತ ಕಾಣಿಸುತ್ತೆ. ನಾನು ಸುಲಭವಾಗಿ ಸಿಕ್ಬಿಟ್ಟೆ. ಸುಲಭವಾಗಿ ಸಿಕ್ಕಲಿಲ್ಲ, ನಾನು ನಿಜ ಹೇಳಬೇಕಂದ್ರೆ. ಅವ್ರು ಸುಲಭವಾಗಿ ಹುಡುಕೊಂಡ್ರು ಅಷ್ಟೇ. ಆಮೇಲೆ ಪ್ರಕಾರ ನಾನು ವಂಚ ಅಂತ ಕನ್ನಡದಲ್ಲಿ ಒಂದು ಮಾತಿದೆ, ಹಾಗೆ ಆ ಕಡೆ ಈ ಕಡೆ ಮಾಡಿ ಬರೋದಿಲ್ಲ ಅಂದು ಬರ್ತೀನಿ ಅಂದು ಕೊನೆಗೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಸಬ್ಜೆಕ್ಟ್ ಬಗೆಗೆ, ವಿಷಯದ ಬಗೆಗೆ ಕೇಳಿದ್ರು. ಆಮೇಲೆ ನಾನು ಹೇಳಿದೆ, ಈ ವಿಷಯ ನೀವೇ ಹೇಳಿ, ಇಲ್ಲ ಗೊತ್ತಿಲ್ಲ ನೀವೇ ಹೇಳಿ. ಆ ಮಾತುಕತೆ ಆಡ್ತಾ ಇರಬೇಕಾದ್ರೆ ನನ್ನ ಎದುರುಗಡೆ ನನ್ನ ಟೇಬಲ್ ಮೇಲೆ ಒಂದು ಬೃಹತ್ ಗ್ರಂಥ ಇತ್ತು. ಆ ಬೃಹತ್ ಗ್ರಂಥ ತೀರಾ ಈಚೆಗೆ ಪ್ರಕಟ ಆಗಿರ್ತಕ್ಕಂಥ ಪುಸ್ತಕ ಅದು ಇದು ಕನ್ನಡದ್ದೇ ವ್ಯಾಕರಣ ಅಂತ ಡಾಕ್ಟರ್ DN ಶಂಕರ ಭಟ್ ಅವರ ಪುಸ್ತಕ. ಬಹಳ ದೊಡ್ಡ ಪುಸ್ತಕ ಅದು. ಕ್ರೌನ್ 1/4 ಆಕಾರದಲ್ಲಿ 950 ಪುಟಗಳಿವೆ. ಅದರಲ್ಲಿ ಬಹಳ ಸಣ್ಣ ಅಕ್ಷರಗಳಲ್ಲಿ ಪ್ರಿಂಟ್ ಆಗಿದೆ. ಅದು ಕನ್ನಡದ ವ್ಯಾಕರಣದ ನಿಯಮಗಳೆಲ್ಲವನ್ನೂ ಕೂಡ ಪಟ್ಟಿ ಮಾಡಿರ್ತಕ್ಕಂಥ ಒಂದು ಗ್ರಂಥ. ಆ ಪುಸ್ತಕವನ್ನು ಬರೆಯೋದಕ್ಕೆ, ಆ ಪುಸ್ತಕ ಅವರ ಹಿಂದೆ ಬರೆದ ಒಂದು 7 ಪುಸ್ತಕಗಳ ಸಂಕಲನ ಅದು. ಆ 7 ಪುಸ್ತಕಗಳನ್ನ ಬರೆಯೋದಕ್ಕೆ ಅವರಿಗೆ 30 ವರ್ಷ ಬೇಕಾಯಿತು. ನನ್ನ ಎದುರಿಗೆ ಒಂದು ಪ್ರಶ್ನೆ ಬಂತು, ಕನ್ನಡ ಮಾತಾಡೋರಿಗೆಲ್ಲ ನಿಯಮಗಳು ಗೊತ್ತಿವೆಯಲ್ಲ, ಅವ್ರು ಯಾವಾಗ ಕಲ್ತ್ಕೊಂಡ್ರು, ನಾನು ಯಾವಾಗ ಕಲಿತೆ ಕನ್ನಡ ನಿಯಮಗಳನ್ನು? ನಾನು ಕನ್ನಡ ಮಾತಾಡ್ತಾನೆ ಇದ್ದೀನಿ, ಬರಿತಾ ಇದ್ದೀನಿ. ನಮ್ಮನೆ ಕೆಲಸದವಳು ಕೂಡ ಕನ್ನಡ ಮಾತಾಡ್ತಾಳೆ, ಕನ್ನಡ ಬರೆಯೋದಿಲ್ಲ ಅವಳು, ಕನ್ನಡ ಮಾತಾಡ್ತಾಳೆ. ನಾನು ಸುತ್ತಮುತ್ತ ಇರೋರೆಲ್ಲ ಕನ್ನಡ ಮಾತಾಡ್ತಾರೆ. ಅವರೆಲ್ಲ ಯಾವಾಗ ನಿಯಮಗಳನ್ನು ಕಲ್ತರು ಇವರು? ನಿಯಮಗಳನ್ನ ಪತ್ತೆ ಮಾಡೋಕ್ಕೆ 30 ವರ್ಷ ಬೇಕಾದರೆ ನಿಯಮಗಳನ್ನು ಕಲಿಯೋಕೆ ಇನ್ನೆಷ್ಟು ವರ್ಷ ಬೇಕಾಗ್ತದೆ? ಹಾಗಾದ್ರೆ ಹೇಗೆ ಬಂತು ಈ ಕನ್ನಡ ಅನ್ನೋದು ನಮಗೆ? ನನ್ನೊಳಗಡೆ ಇದೆ. ನಾನು ಅಲ್ಲಿ ಯಾವ ನಿಯಮವನ್ನು ಅವ್ರು ಪಟ್ಟಿ ಮಾಡಿದ್ದಾರೆ ಆ ನಿಯಮಗಳನ್ನು ಉಲ್ಲಂಘಿಸಿ ಯಾವತ್ತೂ ಮಾತಾಡೋದಿಲ್ಲ, ನಾನು ಯಾವತ್ತೂ ಬರೆಯೋದಿಲ್ಲ. ಬರೆಯುವಾಗ ಅಕಸ್ಮಾತ್ ತಪ್ಪುಗಳಾಗ್ಬೋದು, ಆದರೆ ಮಾತಿನಲ್ಲಿ ಆ ಥರ ನಿಯಮಗಳನ್ನ ಉಲ್ಲಂಘನೆ ಮೀರೋದಿಲ್ಲ ನಾನು. ಹಾಗಾದರೆ ನಿಯಮಗಳೆಲ್ಲ ನನ್ನೊಳಗಡೆ ಯಾವಾಗ ಬಂದು ಸೇರಿಕೊಂಡು ಯಾರು ಹೇಳಿಕೊಟ್ರು ನನಗೆ ಅಂತ ನನಗೆ ಕಾಡ್ಸೋಕ್ಕೆ ಶುರುವಾಯ್ತು ಪ್ರಶ್ನೆ. ನಾನು DN ಶಂಕರ ಭಟ್ ಅವರ ಪ್ರಯತ್ನ ಏನಿದೆ ಅದನ್ನು ಕುರಿತು ಮಾತಾಡ್ತಾ ಇಲ್ಲ. ಅದು ನನ್ನಲ್ಲಿ ಪ್ರಚೋದಿಸಿದ ಒಂದು ಪ್ರಶ್ನೆಯಿಂದಾಗಿ ಈ ವಿಷಯವನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅಂತ. ಕನ್ನಡ ಅಂತ ಅಂದರೆ ಏನದು, ಯಾವ ರೀತಿಯಲ್ಲಿ ಇದು ಪರಿಗಣಿಸಬೇಕು? ನಾನು ಇವತ್ತಿನ ಮಾತುಕತೆಯಲ್ಲಿ 4 ನೆಲೆಗಳಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಅನುಮತಿ ಕೊಟ್ಟರೆ, ಯಾಕೆಂದರೆ ಮಧ್ಯದಲ್ಲಿ ಕೋಪ ಮಾಡ್ಕೊಳ್ಬೋದು ಕೆಲಸ ವಿಚಾರಕ್ಕೆ. ಯಾಕೆಂದರೆ ಇಲ್ಲಿ ಇಬ್ಬರು ಮಿತ್ರರು ಕನ್ನಡದ ಬಗ್ಗೆ ಏನು ಹೇಳಿದರು
ಆ ವಲಯಕ್ಕೆ ನಾನು ಪ್ರವೇಶ ಮಾಡದೇ ಇರಬಹುದು. ಅದಕ್ಕೋಸ್ಕರ ಸೊ ಅಂದರೆ ನಮ್ಮ ಸಾಮಾನ್ಯ ಗ್ರಹಿಕೆಯ ನೆಲೆಗಳಿಗಿಂತ ಸ್ವಲ್ಪ ಬೇರೆ ಥರ ಮಾತಾಡ್ತೀನಿ ನಾನು. ಅದರಿಂದ ನಿಮಗೆ ಬೇಸರ ಆಗ್ಬೋದು ಕೆಲವು ಸಂದರ್ಭದಲ್ಲಿ. ಇರಲಿ, ಪರವಾಗಿಲ್ಲ. 4 ನೆಲೆಗಳು ಅಂತಂದರೆ, ಒಂದು ವ್ಯಕ್ತಿಗಳ ನೆಲೆ, ಇನ್ನೊಂದು ಭಾಷಿಕ ನುಡಿಯ ಸಮುದಾಯದ ನೆಲೆಯಲ್ಲಿ, ನುಡಿಯನ್ನು ಆಡ್ತಕ್ಕಂತಹ ಒಂದು ಸಮುದಾಯದ ನೆಲೆಯಲ್ಲಿ, 3ನೇದು ಚರಿತ್ರೆಯ ನೆಲೆಯಲ್ಲಿ, 4ನೇದು ತಿಳಿವಿನ ನೆಲೆಯಲ್ಲಿ, ತಿಳುವಳಿಕೆಯ ನೆಲೆ. ಈ 4 ನೆಲೆಗಳಲ್ಲಿ ಇದೇ ಅನುಕ್ರಮದಲ್ಲಿ ನಾನು ಇವತ್ತು ನಿಮ್ಮ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ನಾವೆಲ್ಲರೂ ಕನ್ನಡ ಬಲ್ಲವರಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನೀವೆಲ್ಲ ಇಲ್ಲಿ ಕೂತ್ಕೊಂಡು ನನ್ನ ಮಾತು ಕೇಳ್ತಾ ಇದ್ದೀರಿ ಅಂದರೆ ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದ ಇದೆ. ಏನದು ಅಂದರೆ ನಾನು ಮಾತಾಡೋದು ನಿಮಗೆ ಗೊತ್ತಾಗುತ್ತೆ ಅಂತ. ಮಾತಾಡ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದೀರಿ? ನಮ್ಮಿಬ್ಬರಿಗೂ ಒಂದು ಕಾಮನ್ ಆಗಿರ್ತಕ್ಕಂಥ ಸಮಾನವಾದ ಒಂದು ಕಸುಬು ಇರಬೇಕು ಅಂತ ಕಾಣಿಸುತ್ತೆ. ಆ ಕಸುಬು ಯಾವುದು ಅಂತಂದರೆ ಕನ್ನಡ ಅಂತ ಕರೀತೀವಿ ಅಲ್ವಾ? ಈಗ ನಾನು ಮಾತಾಡಿದ್ದು ನಿಮ್ಗೆ ಹೇಗೆ ಅರ್ಥ ಆಗುತ್ತೆ, ಅಥವಾ ನೀವೇನಾದ್ರು ಮಾತಾಡಿದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ? ನಾವು ನಮ್ಮಿಬ್ಬರಿಗೂ ಅಥವಾ ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ಮತ್ತು ನನಗೂ ಒಂದು ಸಮಾನವಾಗಿರ್ತಕ್ಕಂತಹ ಒಂದು ನೆಲೆ ಇರಬೇಕು ಅಂತ ಕಾಣುತ್ತೆ. ಆ ನೆಲೆಯನ್ನು ಸದ್ಯಕ್ಕೆ ಈ ಸಂದರ್ಭದಲ್ಲಿ ಕನ್ನಡ ಅಂತ ಕರೆಯೋಣ. ಬೇರೆ ಒಪ್ಪಂದಗಳಿರ್ಬೋದು, ಬೇರೆ ಒಪ್ಪಂದಗಳು ಸಾಮಾಜಿಕವಾದ ಒಪ್ಪಂದಗಳಿರ್ಬೋದು. ನಾನು ಒಬ್ಬ ಹಿರಿಯ, ಇವ್ರ ಮಾತನ್ನು ಕೇಳಬೇಕು, ಅಥವಾ ಇವ್ರು ಕರೆದಿದ್ದಾರೆ ಅದಕ್ಕೋಸ್ಕರ ಬಂದು ಕೂತಿರಬೇಕು, ಅವರು ನಮ್ಮ ವಿದ್ಯಾರ್ಥಿಗಳು ಅವ್ರ ಮೇಷ್ಟ್ರು ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೋಬೇಕು ಅನ್ನೋ ಬೇರೆ ಬೇರೆ ಒತ್ತಾಯಗಳಿರ್ಬೋದು. ಅದರದ ಆಚೆಗೆ ನಮ್ಮ ಮಾತುಕತೆಗಳು ಒಂದು ಸುಸೂತ್ರವಾಗಿ ನಡೀತಾ ಇದೆ ಅಂತಂದರೆ ಅದರರ್ಥ ನಾವೆಲ್ಲರೂ ಕಾಮನ್ನಾಗಿ ಶೇರ್ ಮಾಡ್ತಾ ಇರ್ತಕ್ಕಂತಹ ಒಂದು ಮಾನಸಿಕವಾದ ಕಸುವು ಇರಬೇಕು ಅಂತ ಕಾಣಿಸುತ್ತೆ. ಅದು ಎಲ್ಲಿದೆ? ಈ ಕನ್ನಡ ಅನ್ನೋದು ನನ್ನೊಳಗಡೆ ಎಲ್ಲಿದೆ? ತುಂಬ ಜನ ನಾಲಿಗೆಯಲ್ಲಿದೆ ಅಂತ ಹೇಳ್ತಾರೆ. ನಾಲಿಗೆಯಲ್ಲಿ ಕನ್ನಡ ಇದೆಯಾ? ನಾಲಿಗೆಯಲ್ಲಿ ಕನ್ನಡ ಇದ್ದರೆ ನೀವು ಮಾತಾಡದೆ ಕೂಡ 25 ವರ್ಷ 30 ವರ್ಷ ಕನ್ನಡವನ್ನು ಕೇಳಿ ಅರ್ಥ ಮಾಡ್ಕೊಳ್ಬೋದು. ಅಂದರೆ ನೀವು ಮಾತಾಡದೇನೂ ಕೂಡ ಇರ್ಬೋದು. ನಾನು ಮಾತಾಡೋದು, ನಾನಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಒಬ್ಬರ ಸನ್ಯಾಸಿನ ಭೇಟಿಯಾಗಿದ್ದೆ. ಅವ್ರು ನಾನು ಓಡಿದ ಹೊತ್ತಲ್ಲೇ 18 ವರ್ಷ ಆಗಿತ್ತು ಅವ್ರು ಮಾತಾಡಿ. ಅವರು ಕನ್ನಡಿಗರೇ. ಯಾಕೆಂದರೆ ನಾವೇನಾದ್ರು ಮಾತಾಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗ್ತಾಯಿತ್ತು. ಅವ್ರು ಉತ್ತರ ಬರೀಬೇಕಾದ್ರೆ ಒಂದು ಸ್ಲೇಟ್ ಮೇಲೆ ಅದಕ್ಕೆ ಏನೋ ಬರಿತಾಯಿದ್ರು, ಮಾತಾಡ್ತಿರ್ಲಿಲ್ಲ. ಅಂದರೆ ನೀವು ಮಾತಾಡಿಲ್ಲ ಅಂದರೆ, ನಿಮ್ಮ ನಾಲಿಗೆಯನ್ನು ಬಳಸಿಲ್ಲ ಅಂದರೆ ನಿಮ್ಮ ಕನ್ನಡ ಗೊತ್ತಿಲ್ಲ ಅಂತಲ್ಲ. ಕನ್ನಡಕ್ಕೂ ನಾಲಿಗೆಗೂ ಸಂಬಂಧ ಇಲ್ಲ ಹಾಗಂತ ಹೇಳ್ತೀವಿ. ನಾಲಿಗೆಯನ್ನು ಮತ್ತು ಮಾತುಗಳನ್ನು ನಾವು ಈಕ್ವಲ್ ಮಾಡ್ತೀವಿ. ಗಂಟ್ಲಿಗೂ ಸಂಬಂಧ ಮಾಡ್ತೀವಿ, ಶ್ವಾಸಕೋಶಗಳಿಗೂ ಕನ್ನಡ, ಅವೆಲ್ಲ ಒಂದು ಮಾತಿಗೆ ಬೇಕಾಗಿರತಕ್ಕಂತಹ ಅಂಗಗಳಷ್ಟೇ. ಆದರೆ ಅಂಗಗಳಿಗೆ ಬೇರೆ ಕೆಲಸಗಳು ಇವೆ. ನನಗೆ ನಾಲಿಗೆ ಇರೋದು ಮಾತಾಡೋಕ್ಕೋಸ್ಕರ ಅಲ್ಲ, ಗಂಟ್ಲಿರೋದು ಮಾತಾಡೋಕ್ಕೋಸ್ಕರ ಅಲ್ಲ, ಶ್ವಾಸಕೋಶ ಇರೋದು ಮಾತಾಡೋಕ್ಕೋಸ್ಕರ ಅಲ್ಲ, ಹಲ್ಲಿರೋದು ಮಾತಾಡೋಕ್ಕೋಸ್ಕರ ಅಲ್ಲ. ಅದು ನನ್ನ ದೇಹ ರಚನೆಯಲ್ಲಿ ಬೇರೆ ಕೆಲಸಗಳು ಮಾಡ್ತಾಯಿದೆ. ಅವುಗಳು ಬಳಸ್ಕೊಂಡು ಮಾತಾಡ್ತಾ ಇದ್ದೀವಿ ಅಷ್ಟೇ. ಅದರಿಂದ ಮಾತಿಗೂ ಅಥವಾ ಕನ್ನಡಕ್ಕೂ ನನ್ನ ದೇಹದ ಅಂಗಗಳಿಗೂ, ಈ ನಾನು ಹೇಳಿದ ಅಂಗಗಳಿಗೂ ಸಂಬಂಧ ಇಲ್ಲ. ನನ್ನ ಹೃದಯಕ್ಕೆ ಹತ್ತಿರವಾದ ಭಾಷೆ ಅಂತ ಹೇಳ್ತೀವಿ, ನುಡಿಯಿದೆ. ಹೃದಯಕ್ಕೂ ಎಲ್ಲಿದೆ? ಹೃದಯಕ್ಕೆ ಆಪರೇಷನ್ ಆದಾಗ ತುಂಬ ಜನ, ನನ್ನ ಗೆಳೆಯನೊಬ್ಬನಿಗೆ ಬೈಪಾಸ್ ಸರ್ಜರಿ ಆಯಿತು. ಅವ್ನ ಹೆಸರು ಕೇಳಿರ್ತೀರಿ, HS ರಾಘವೇಂದ್ರ ರಾವ್ ಅಂತ. ಅವಾಗೇನಾಯಿತು ಅಂತ ಕೇಳಿದೆ. ಏನಿಲ್ಲ, ಎದೆ ಸೀಳಿದ್ರು 4 ಅಕ್ಷರ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಗೊತ್ತಾಯ್ತು ಅಷ್ಟೇ ಎಂದ. ಆದರೆ ಅಲ್ಲಿ ಸೀಳಿದ್ರೆ ಕನ್ನಡ ಇರಲ್ಲ, ಅಲ್ಲಿ ಎದೆ ಸೀಳಿದ್ರೆ ಹೃದಯದ ಒಳಗಡೆ ಕನ್ನಡ ಇರಲ್ಲ. ಹಾಗಾದರೆ ಕನ್ನಡ ಎಲ್ಲಿದೆ? ಕನ್ನಡ ಇರೋದು ಬಹುಮಟ್ಟಿಗೆ ನನ್ನ ಮೆದುಳಿನ ಒಂದು ಸಾಮರ್ಥ್ಯ. ಮೆದುಳು ಅಪಾರವಾದಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಸೂಪರ್ ಕಂಪ್ಯೂಟರು. ಅದರ ಯಾವುದೋ ಒಂದು ಅಂಗದಲ್ಲಿ ಕನ್ನಡ ಇದೆ. ಆದರೆ ಅದು ಬಂದು ನೆಲೆಸಿದ್ದು ಹೇಗೆ? ನನಗೆ ನೆಲೆಸಿದ್ದಕ್ಕೆ ಹುಟ್ಟಿದಾಗ ನನ್ನಲ್ಲಿ ಅದು ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದ ಮೇಲೆ ಅದು ನನ್ನ ಒಳಗಡೆ ಬಂದು ಸೇರಿಕೊಂಡಿದೆ. ನಾನು ಅಕಸ್ಮಾತ್, ಇವರಾಗಲೇ ಹೇಳೋದಲ್ಲ, ಕಂಪ್ಲಾಪುರ ಅನ್ನೋ ಊರಲ್ಲಿ ಹುಟ್ಟಿದ ಅಂತ ಅಂದ್ಕೊಂಡು, ಮತ್ತು ನನ್ನ ತಂದೆ ತಾಯಿಗಳು ಆಕಸ್ಮಿಕವಾಗಿ ಅಲ್ಲಿದ್ದುದರಿಂದ ನನಗೆ ಅಲ್ಲಿ ಕನ್ನಡ ಮಾತಾಡ್ತು. ಒಂದು ವೇಳೆ ನಾನು ಹುಟ್ಟಿದ್ದು ಯಾವುದೋ ಆಫ್ರಿಕಾದ ಒಂದು ಸ್ವಾಹಿಲಿ ಅನ್ನೋ ಭಾಷೆಯನ್ನು ಮಾತಾಡುವ ಜನಗಳ ನಡುವೆ ಆಗಿದ್ದಿದ್ರೆ ನಾನು ಕನ್ನಡ ಮಾತಾಡ್ತಿರಲಿಲ್ಲ, ಸ್ವಾಹಿಲಿಯನ್ನು ಮಾತಾಡ್ತಿದ್ದೆ.
ಹಂಗಾರೆ ಕನ್ನಡ ಅನ್ನೋದು ನನಗೆ ಹುಟ್ಟಿನಿಂದ ಬಂದಿದೆ, ತಾಯಿಯ ಹಾಲನ್ನು ಕುಡಿಯೋದ್ರಿಂದ ಬಂದಿದೆ ಅಂತ ಹೇಳ್ತೀವಲ್ಲ, ಅದು ಒಂದು ಮೆಟಫರ್ ಅಷ್ಟೇ. ವಾಸ್ತವವಾಗಿ ಕನ್ನಡ ಅನ್ನೋದು ನನ್ನ ಆಯ್ಕೆ ಅಲ್ಲ, ಕನ್ನಡ ಅನ್ನೋದು ನನ್ನ ಗುರುತು ಅಲ್ಲ. ಉದಾಹರಣೆಗೆ ನನ್ನ ಎತ್ತರ, ನನ್ನ ಬಣ್ಣ, ನನ್ನ ಜಾತಿ, ಇವೆಲ್ಲವೂ ಕೂಡ ನನ್ನ ಗುರುತುಗಳು. ಹಾಗಾದ್ರೆ ಕನ್ನಡ ಅನ್ನೋದು ನನ್ನ ಗುರುತಾ? ಇದೊಂದು ಪ್ರಶ್ನೆ ನನಗೆ. ಇರಲಿ, ನಾನು ಮತ್ತೆ ಸ್ವಲ್ಪ ಕೊನೆಯ ಹಂತಕ್ಕೆ ಬಂದಾಗ ಮತ್ತೆ ಆ ಮಾತನ್ನು ಎತ್ಕೊಳ್ತೀವಿ. ಆದರೆ ಈ ಕನ್ನಡ ನನಗೆ ಹೇಗೆ ಬಂತು, ಇದನ್ನು ಬಹಳ ಜನ ಏನು ತಿಳ್ಕೊಳ್ತಾರೆ ಅಂತಂದರೆ, ನನ್ನ ಸುತ್ತಮುತ್ತ ಕನ್ನಡ ಮಾತಾಡ್ತಾ ಇದ್ದರು, ಅದರಿಂದ ಕನ್ನಡ ಬಂತು ಅಂತ ಕನ್ನಡ ಕಲ್ತ್ಕೊಳ್ತು ಮಗು ಅಂತ ಹೇಳ್ತೀವಿ. ಹಾಗೆ ಕನ್ನಡವನ್ನು ಕಲಿಯೋದು ಅಂದರೆ ಏನು? ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿದ್ರೆ ಮಕ್ಕಳು ಬೆಳೀತಾ ಇರೋ ಕ್ರಮದಲ್ಲಿ ಅವರು ಭಾಷೆಯನ್ನು ನುಡಿಯನ್ನು ಕಲಿತಾ ಇರ್ತಾರಾ ನಿಜವಾಗಿ? ಯಾಕಂದರೆ ಕಲಿಕೆ ಅಂತ ಅನ್ನೋದಕ್ಕೆ ಕೆಲವು ವಿಶಿಷ್ಟವಾದ ಲಕ್ಷಣಗಳಿವೆ. ನೀವು ಕಲಿಬೇಕಾದ್ರೆ ಯಾರೋ ಕಲಿಸೋರು ಬೇಕು. ನಿಮಗೆ ಏನಾದರೂ ನೀವು ಕಲಿಬೇಕಂದ್ರೆ ನಿಮ್ಗೆ ಯಾರೋ ಕಲಿಸೋರು ಬೇಕಾಗ್ತದೆ, ಹೇಳ್ಕೊಡೋರು ಬೇಕಾಗ್ತದೆ. ನೀವು ಸಂಗೀತ ಕಲಿಬೇಕಂದ್ರೆ ಸಂಗೀತ ಹೇಳ್ಕೊಡ್ಬೇಕು ನಿಮಗೆ, ಈಜು ಕಲಿಬೇಕಾದ್ರೆ ಈಜುವ್ರನ್ನ ಹೇಳ್ಕೊಡ್ಬೇಕು ನಿಮಗೆ, ಲೆಕ್ಕ ಕಲಿಬೇಕು ಲೆಕ್ಕ ಹೇಳ್ಕೊಡೋರು ಬೇಕು ನಿಮಗೆ. ಎರಡನೇದು, ಹೇಳ್ಕೊಳ್ಳೋದಕ್ಕೆ ಕಲಿಯೋದಕ್ಕೆ ಬೇಕಾದದ್ದು ಅವಧಿ ಇದೆ, ನಿರ್ದಿಷ್ಟ ಅವಧಿಯಲ್ಲಿ ನೀವು ಕೂತ್ಕೊಂಡು ಪಾಠ ಕೇಳಿ ಕಲಿತಾ ಇರ್ತೀರಿ. ಮೂರನೇದು, ಕಲಿಕೆಯಲ್ಲಿ ಆಗುವ ತಪ್ಪುಗಳನ್ನು ಅವರು ತಿದ್ತಾ ಇರ್ತಾರೆ, ಯಾರು ಹೇಳ್ಕೊಡ್ತಾ ಇರ್ತಾರೆ ಅವ್ರು ತಿದ್ತಾ ಇರ್ತಾರೆ. ಆ ತಿದ್ದುದರಿಂದ ನಾನು ಕಲಿಕೆ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ. ಮತ್ತು ಕಲಿಕೆ ಅನ್ನೋದು ನಿರಂತರವಾದದ್ದು, ಅಂದರೆ ಅದು ಕೊನೆ ಅಂತಿಲ್ಲ. ತುಂಬ ಜನ ಹೇಳ್ತಾರೆ, ನಾನು ಕಲ್ತಿರೋದ್ರಲ್ಲಿ ಎಷ್ಟು ಇಡೀ ಸಾಗರದಲ್ಲಿ ಒಂದು ಸಮುದ್ರದ ದಡದಲ್ಲಿರ್ತಕ್ಕಂಥ ಒಂದು ಮರಳಿಗೆ ಕೂಡ ಕಡಿಮೆ ಅಂತ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಹೇಳ್ತಾರೆ. ಸಂಗೀತ ನನಗೆ ಎಷ್ಟು ಗೊತ್ತು ಅಂದರೆ ಒಂದು ಮರಳಿನ ಕಣ ಅಷ್ಟೇ ಅಂತ. ಅಂದರೆ ಕಲಿಕೆ ಅನ್ನೋದು ಕೊನೆ ಆಗೋದಿಲ್ಲ. ಯಾವುದೂ ಕೂಡ ನಾನು ಕನ್ನಡವನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಸಂಭವಿಸಿರುವುದಿಲ್ಲ. ನನಗೆ ಯಾರೂ ಹೇಳ್ಕೊಟ್ಟೇ ಇಲ್ಲ ಕನ್ನಡವನ್ನು. ಹೇಳ್ಕೊಳೋಕ್ಕೋಸ್ಕರ ನಿರ್ದಿಷ್ಟ ಅವಧಿಯನ್ನು ಬೆಳಗ್ಗೆ ನಾನು ಬೆಳಗ್ಗೆ ಹಾಲು ಕುಡಿದ ಮೇಲೆ ಮಧ್ಯಾಹ್ನ ಊಟ ಆಗೋವರೆಗೆ ಕೂತ್ಕೊಂಡು ಕನ್ನಡವನ್ನು ಹೇಳ್ಕೊಡ್ತೀನಿ ಅಂತ ಯಾರೂ ಮಾಡೋದಿಲ್ಲ ಮನೆಯಲ್ಲಿ, ಹೇಳ್ಕೊಡೋದು ಇಲ್ಲ. ತಪ್ಪುಗಳಿಂದ ತಿತ್ತಾರ ಅಂದರೆ ನೋ. ನೀವು ಗಮನಿಸಬೇಕಾದ್ರೆ ಮಕ್ಕಳುಗಳು ನಿಮಗೆ ತಪ್ಪನ್ನು, ಮಗು ಮಾತಾಡ್ತಾ ಇರುವಾಗ ನೀವು ತಪ್ಪನ್ನು ತಿದ್ದಾಗ ಅದು ಉಚ್ಚರಿಸುವಾಗ ಆ ಥರ ನೀವು ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಲಾರಿ ಅಂತ ಲಾಲಿ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಅಲ್ಲ, ಅದು ಲಾ ರೀ. ಸರಿಯಾಗಿ ಹೇಳು, ಲಾ ರೀ. ಈಗ ಹೇಳು ಒಟ್ಟಿಗೆ, ಲಾರಿ ಲಾಲಿ ಅಂತ ಹೇಳುತ್ತೆ ಮಗು. ಲಾರಿ ಅಂತ ಹೇಳೋದೇ ಇಲ್ಲ. ಹಾಗಂತ ನೀವೇನಾದ್ರೂ ಆ ಮಗು ಹತ್ರ ಮಾತಾಡಬೇಕಾದ್ರೆ ಲಾಲಿ ಬಂತು ನೋಡಲ್ಲಿ ಅಂತಂದು ಕೋಪ ಬರುತ್ತೆ ಮಗುವಿಗೆ. ನಾನು ತಮಾಷೆ ಮಾಡ್ತಾ ಇದ್ದಾರೆ ಅದಕ್ಕೆ ಅದು ಗೊತ್ತು ಲಾರಿ ಅನ್ನೋದು ಏನು ಅಂತ. ಲಾರಿ ಅನ್ನೋ ಪದ ಗೊತ್ತಿದೆ, ಉಚ್ಚರಿಸೋಕ್ಕೆ ಪ್ರಾಬ್ಲಮ್ ಇದೆ. ಅದು ಸಾಮಾನ್ಯವಾಗಿ ಲಾ ಮತ್ತು ರಾಗಳಿಗೆ ಯಾಕೆ ಆ ರೀತಿ ಆಗುತ್ತೆ ಅನ್ನೋದು ಬೇರೆ ಕಾರಣಗಳಿವೆ. ಅಂದರೆ ಏನಾಯಿತು, ಕನ್ನಡವನ್ನು ನಾವು ಬೇರೆ ಕಲಿಕೆಗಳ ಥರದಲ್ಲಿ ಕಲಿಯೋದಿಲ್ಲ. ಅದು ಮತ್ತೆ ನಿರಂತರವಾದದ್ದು ಅಂತಂದರೆ ಅಲ್ಲ. ಯಾಕೆಂದರೆ ಒಮ್ಮೆ ನಾನು ಕನ್ನಡವನ್ನು ಪಡೆದುಕೊಂಡೇ ಇದ್ದರೆ, ಕನ್ನಡದ ಕಸುವನ್ನು ಪಡ್ಕೊಂಡೇ ಇದ್ದರೆ ಅದರಲ್ಲಿ ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಇದು ಸಾಮಾನ್ಯವಾಗಿ ನನ್ನ ಪ್ರತಿಯೊಂದು ಮಾನವ ಪ್ರಾಣಿಯ 18ನೇ ವಯಸ್ಸಿನಿಂದ 16ನೇ ತಿಂಗಳಿನಿಂದ 36ನೇ ತಿಂಗಳೊಳಗಡೆ ಮುಗಿದೋಗ್ಬಿಡ್ತಿದೆ. ಇದು ಉದಾಹರಣೆಗೆ ಅದು ಒಂದು ಕ್ರಿಟಿಕಲ್ ಏಜ್ ಅಂತ ಹೇಳ್ತಾರೆ. ಕ್ರಿಟಿಕಲ್ ಏಜ್ ಹೈಪಾಥಿಸಿಸ್ ಅಂತ ಭಾಷಾಶಾಸ್ತ್ರದಲ್ಲಿ ಹೇಳ್ತಾರೆ. ಅದನ್ನು ಬೇರೆ ರೀತಿಯಲ್ಲಿ ಉದಾಹರಣೆ ಮುಖಾಂತರ ಹೇಳ್ತೀವಿ. ಒಂದು ಪಾರಿವಾಳದ ಹಕ್ಕಿ ಇದೆ, ಮರಿ ಇದೆ ಅಂತ ಇಟ್ಕೊಳ್ಳಿ. ಪಾರಿವಾಳದ ಮರಿಗೆ ಅದು ಗೂಡೊಳಗಡೆ ಇರ್ತದೆ. ಪಾರಿವಾಳ ಅಂದ ತಕ್ಷಣ ಗುಟ್ರಾಗ್ತದೆ. ಅದು ಹಾರಬೇಕು. ನಾವು ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ ಅಂದ್ರೆ ತಾಯಿ ಹಕ್ಕಿ ಅದನ್ನು ತಳ್ಳಿ ಹಾರೋದನ್ನ ಕಲಿಸ್ಕೊಡುತ್ತೆ ಅಂತ. ತಳ್ಳಬಹುದು, ಆದರೆ ಹಾರೋದಕ್ಕೆ ಇನ್ಬಿಲ್ಟ್ ಆಗಿರ್ತಕ್ಕಂಥ ಒಂದು ಕೆಪಾಸಿಟಿ ಮತ್ತು ಆ ಪಾರಿವಾಳದಲ್ಲಿ ಇರಬೇಕು, ಇನ್ಬಿಲ್ಟ್ ಆಗಿರ್ತಕ್ಕಂಥದ್ದು. ಮತ್ತು ಅದು ನಿರ್ದಿಷ್ಟ ಅವಧಿಯಲ್ಲಿ ಜಾಗೃತಗೊಳ್ಳಬೇಕು. ಪಾರಿವಾಳದ ಬೆಳವಣಿಗೆಯಲ್ಲಿ ಒಂದು ನಿರ್ದಿಷ್ಟ ಹಂತದಲ್ಲಿ ಅದು ಹಾರೋದಕ್ಕೆ ಅವಕಾಶವನ್ನು ಮಾಡ್ಕೋಬೇಕು. ಆ ಅವಧಿ ಮುಗಿದು ಹೋದ ಮೇಲೆ ನೀವು ಪಾರಿವಾಳದ ಹಕ್ಕಿಯನ್ನು ಆಚೆಗೆ ತಳ್ಳಿದ್ರೂ ಕೂಡ ಅದಕ್ಕೆ ಹಾರಕ್ಕಾಗೋದಿಲ್ಲ. ಇದು ಹಲವಾರು ಪ್ರಯೋಗಗಳಿಂದ ಸಿದ್ಧಗೊಂಡಿರ್ತಕ್ಕಂಥದ್ದು.
ಆ ಕ್ರಿಟಿಕಲ್ ಏಜನ್ನು ದಾಟಿಬಿಟ್ರೆ ಪಾರಿವಾಳವನ್ನು ನೀವು ಹಾರೋದಕ್ಕೆ ಬಿಟ್ಟರೆ ಅದು ಕಲ್ತ್ಕೊಳ್ಳೋಕೆ ಆಗೋದೇ ಇಲ್ಲ. ಆ ಸಂದರ್ಭದಲ್ಲಿ ಮಾತ್ರ ವಿಕಸಿತ ಆಗಬೇಕದು. ಮನುಷ್ಯರ ಬದುಕು ಕೂಡ ಆ ಥರದ್ದೇ. ನಾನು ಹೇಳಿದ ಆ ಕ್ರಿಟಿಕಲ್ ಏಜ್ ಇದೆಯಲ್ಲ, 18ನೇ ತಿಂಗಳಿಂದ 36ನೇ ತಿಂಗಳೊಳಗಡೆ, ಆ ತಿಂಗಳೊಳಗಡೆ ನನ್ನ ಮೆದುಳಿನಲ್ಲಿ ಯಾವುದೋ ಒಂದು ಸಾಮರ್ಥ್ಯ ಜಾಗೃತ ಆಗ್ತದೆ. ಆ ಜಾಗೃತವಾಗುವ ಸಾಮರ್ಥ್ಯದಲ್ಲಿ ಈ ಒಂದು ನುಡಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಪರಿಸರದಲ್ಲಿ ಒಂದು ನುಡಿ ಬರ್ತಾ ಇದ್ದರೆ ಆ ಒಂದು ನುಡಿಯನ್ನು ಪಡ್ಕೊಳ್ಳುತ್ತೆ, ಎರಡು ನುಡಿ ಬರ್ತಾ ಇದ್ದರೆ ಎರಡು ನುಡಿಯನ್ನು ಪಡ್ಕೊಳ್ತದೆ. ನೀವು ನೋಡಿರ್ಬೋದು, ಎಷ್ಟೋ ಮಕ್ಕಳುಗಳು ಏಕಕಾಲಕ್ಕೆ ಒಂದಕ್ಕಿಂತ ಹೆಚ್ಚು ನುಡಿಗಳನ್ನು ಕಲ್ತ್ಕೊಳ್ತಾ ಇರ್ತಾರೆ. ಎಷ್ಟೋ ಮನೆಗಳಲ್ಲಿ ತಂದೆ ಒಂದು ಭಾಷೆಯನ್ನು, ತಾಯಿ ಒಂದು ಭಾಷೆಯನ್ನು ಆಡ್ತಾ ಇರ್ಬೋದು, ನುಡಿಯನ್ನು ಆಡ್ತಾ ಇರ್ಬೋದು. ಮಕ್ಕಳು ಎರಡು ನುಡಿಗಳನ್ನು ಕಲ್ತ್ಕೋತಾರೆ. ನಾವು ತುಂಬ ಸಂದರ್ಭದಲ್ಲಿ ಅಂದ್ಕೊಳ್ತಾ ಇದ್ವಿ. ನಾನೇ ತುಂಬ ಚಿಕ್ಕವನಾಗಿದ್ದಾಗ ನನ್ನ ಮನೆ ಮಾತು ಕನ್ನಡ, ಶ್ರೀಮತಿಯ ಮನೆ ಮಾತು ತೆಲುಗು. ಅವರು ಬಂಧುಗಳ ಜೊತೆಯಲ್ಲಿ ತೆಲುಗು ಮಾತಾಡ್ತಾ ಇದ್ದರೆ ನಾನು ಕನ್ನಡ ಮಾತಾಡ್ತಾ ಇರ್ತಿದ್ದೆ. ನನ್ನ ಮಗಳಿಗೆ, ಹುಟ್ಟಿದ ನನ್ನ ಮಗಳಿಗೆ ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ನೋ, ಹಾಗಾಗೋದಿಲ್ಲ ಯಾವತ್ತೂ. ನಮ್ಮ ಕಲ್ಪನೆ ಅದು. ಅವರು ಎರಡು ನುಡಿಗಳನ್ನು ಕಲಿತಾರೆ, ಎರಡು ನುಡಿಗಳನ್ನು ಪಡ್ಕೊಳ್ತಾರೆ. ಇದು ಹೇಗಾಗ್ತದೆ? ಇದಕ್ಕೆ ಒಂದು ಥಿಯರಿಯನ್ನು ಕಳೆದ ಶತಮಾನದಲ್ಲಿ ಮಂಡಿಸಲಾಯಿತು. ಅದು ಬೆಳ್ಕೊತ ಬಂದು ಸುಮಾರು ಕಳೆದ ಶತಮಾನದ ಕೊನೆಯ ಹಂತದಲ್ಲಿ ಒಂದು ಮಿನಿಮಲಿಸ್ಟ್ ಥಿಯರಿ, ಮಿನಿಮಲಿಸ್ಟ್ ಪ್ರೋಗ್ರಾಮ್ ಅಂತ ಅನ್ನೋ ಒಂದು ಕಾನ್ಸೆಪ್ಟನ್ನು ಮಂಡಿಸಲಾಗಿದೆ. ಏನದು ಅಂತಂದರೆ, ನಮ್ಮ ಮೆದುಳಿನಲ್ಲಿ ಪೂರ್ವಭಾವಿಯಾಗಿ ಒಂದು ನುಡಿಯನ್ನು ಕಲಿಯೋದಕ್ಕೆ ಬೇಕಾದಂತಹ ಪರಿಕರ ಸಿದ್ಧ ಆಗಿರ್ತದೆ. ವಿ ಆರ್ ಬಾರ್ನ್ ವಿತ್ ಇಟ್. ಅದನ್ನು ಲ್ಯಾಂಗ್ವೇಜ್ ಅಕ್ವೈರಿಂಗ್ ಡಿವೈಸ್ ಅಂತ ಕರೀತಾರೆ. LAD ಅಂತ ಫಾರ್ ಶಾರ್ಟ್, ಲ್ಯಾಂಗ್ವೇಜ್ ಅಕ್ವೈರಿಂಗ್ ಡಿವೈಸ್ ಅಂತ ಇದೆ. ಆದರೆ ಅದು ಯಾವ ನುಡಿಯಾಗಿಯೂ ಕೂಡ ಪಡ್ಕೊಳ್ಳೋಕ್ಕೂ ಸಿದ್ಧ ಇರ್ತದೆ. ಅದರಿಂದ ನೀವು ಕನ್ನಡವನ್ನು ಪಡ್ಕೊಳ್ಬೋದು, ಜರ್ಮನನ್ನು ಪಡ್ಕೊಳ್ಬೋದು, ಜಾಪನೀಸನ್ನು ಪಡ್ಕೊಳ್ಬೋದು. ಆದರೆ ಎರಡನೇದು ಏನಾಗ್ತದೆ ಅಂತಂದರೆ, ಇನ್ನೊಂದು ಅಂಶ ಬಂದು ಸೇರ್ಕೋಬೇಕು. ಅದಕ್ಕೆ ಪರಿಸರದಿಂದ ಏನು ಫೀಡ್ಬ್ಯಾಕ್ ಬರ್ತದೆ, ಒಳಗಡೆಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿಗಳಿಗೆ ಅನುಗುಣವಾಗಿ ಅದು ಕನ್ನಡವಾಗಿ ಪರಿವರ್ತನೆ ಆಗುತ್ತೆ, ತಮಿಳಾಗಿ ಪರಿವರ್ತನೆ ಆಗುತ್ತೆ, ಮಲಯಾಳಂ ಆಗಿ ಪರಿವರ್ತನೆ ಆಗುತ್ತೆ. ಅಂದರೆ ಮೂಲ ಲ್ಯಾಂಗ್ವೇಜ್ ಅಕ್ವೈರಿಂಗ್ ಡಿವೈಸ್ ಏನಿರ್ತದೆ, ಆ ಡಿವೈಸು ದೊರಕಿದ ಈ ಮಾಹಿತಿಗೆ ಅನುಗುಣವಾಗಿ ಒಂದು ನುಡಿಯಾಗಿ ಪರಿವರ್ತನೆ ಹೊಂದುತ್ತೆ. ಈ ಎರಡರ ಜೊತೆಗೆ ಮೂರನೆಯ ಒಂದು ಅಂಶ ಇರ್ತದೆ, ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೂ ನುಡಿಗೂ ಸಂಬಂಧ ಇಲ್ಲ. ನನ್ನ ಮೆದುಳಿನಲ್ಲಿರತಕ್ಕಂಥ ಒಂದು ವಿಶೇಷವಾದ ಸಾಮರ್ಥ್ಯ, ಇಟ್ಸ್ ನಾನ್ ಲಿಂಗ್ವಿಸ್ಟಿಕ್. ಅದಕ್ಕೂ ನುಡಿಗೂ ಸಂಬಂಧ ಇಲ್ಲ. ಏನಂದರೆ ನಮ್ಮ ಗ್ರಹಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾಗ್ನಿಷನ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಾಗ್ನಿಷನ್ ಏನು ಪಾಸಿಬಿಲಿಟಿ ಇದೆ ಅಂದರೆ, ಮನುಷ್ಯರಲ್ಲಿ ಮಾತ್ರ ಎರಡು ಸಂಬಂಧ ಪಡೆದ ಅನುಭವಗಳನ್ನು ಒಗ್ಗೂಡಿಸಿ ಸಮಾನ ಅಂಶಗಳನ್ನು ಪತ್ತೆ ಮಾಡ್ತಕ್ಕಂತಹ ಸಾಮರ್ಥ್ಯ ಇರ್ತದೆ. ಪರಸ್ಪರ ಸಂಬಂಧ ಪಡೆದ ಎರಡು ಅನುಭವಗಳನ್ನು, ಅದು ಕಣ್ಣಿನಿಂದ ಬಂದದ್ದಿರ್ಬೋದು, ಕಿವಿಯಿಂದ ಬಂದದ್ದಿರ್ಬೋದು, ಸ್ಪರ್ಶದಿಂದ ಬಂದಿರ್ಬೋದು, ನಾವು ಒಳಗಡೆ ಪಡ್ಕೊಳ್ತಕ್ಕಂಥ ಅನುಭವಗಳನ್ನು ಅಲಾಯ್ದ ಬೇರೆ ಬೇರೆ ಪಡ್ಕೊಳ್ಳೋದ್ರ ಜೊತೆಗೆ ಅವುಗಳ ನಡುವೆ ಇರಬಹುದಾದ ಕಾಮನಾಲಿಟಿ ಏನು, ಸಾಮಾನ್ಯ ಅಂಶ ಏನು ಅನ್ನೋದನ್ನು ಪತ್ತೆ ಮಾಡ್ತಕ್ಕಂಥ ಒಂದು ವಿಶೇಷವಾದ ಸಾಮರ್ಥ್ಯ ಮನುಷ್ಯನ ಮೆದುಳಿಗೆ ಮಾತ್ರ ಇರೋದು. ಇನ್ಯಾವ ಪ್ರಾಣಿಗಳಿಗೂ ಕೂಡ ಇಲ್ಲ. ಪ್ರಾಣಿಗಳಿಗೆ ಅನುಭವವನ್ನು ಪಡ್ಕೊಳ್ಳೋಕೆ ಸಾಧ್ಯವಿದೆಯಾ? ಇದೆ. ನಾಯಿ ಇರ್ಬೋದು, ಆನೆ ಇರ್ಬೋದು, ಹಾವಿರ್ಬೋದು, ಪ್ರತಿಯೊಂದಕ್ಕೂ ಅನುಭವವನ್ನು ಪಡೆದುಕೊಳ್ಳುವ ಇದಿದೆ. ಬಟ್ ಅನುಭವಗಳನ್ನು ಕೂಡಿಸುವ ಸಾಮರ್ಥ್ಯ ಮನುಷ್ಯನ ಮೆದುಳಿಗೆ ಇದೆ. ಯಾಕೆ ಬಂತು ಮನುಷ್ಯನ ಮೆದುಳಿಗಿದು? ಬಹಳ ಹಿಂದಿನಿಂದ ಇರಲಿಲ್ಲ. ಅದು ನಮ್ಮ ಮನುಷ್ಯರಲ್ಲಾಗಿರ್ತಕ್ಕಂಥ ಒಂದು ಜೆನೆಟಿಕ್ ಮ್ಯುಟೇಷನ್ನಿಂದಾಗಿ ಅದು ಆಯಿತು ಅಂತ ಹೇಳ್ತಾರೆ. ಆ ವಿವರಗಳಿಗೆ ನಾನು ಹೋಗೋದಿಲ್ಲ. ಈ ಮೂರು ಅಂಶಗಳು, ಒಂದು ಮೆದುಳಿನಲ್ಲಿ ಹುಟ್ಟಿನಿಂದಲೇ ಇರತಕ್ಕಂತಹ ಒಂದು ಭಾಷೆಯನ್ನು ಪಡೆದುಕೊಳ್ಳುವ ಸಾಮರ್ಥ್ಯ, ಎರಡನೇದು ಸಿಗ್ತಾ ಇರ್ತಕ್ಕಂಥ ಹೊರ ಪರಿಸರದಿಂದ ಬರುವ ಮಾಹಿತಿ, ಮೂರನೇದು ನನ್ನ ಮೆದುಳಿನಲ್ಲೇ ಇರತಕ್ಕಂಥ ಒಂದು ಈ ವಿಶೇಷವಾದಂತಹ ಸಾಮರ್ಥ್ಯ. ಈ ವಿಶೇಷ ಸಾಮರ್ಥ್ಯಕ್ಕೆ ಮರ್ಜ್ ಅಂತ ಕರೀತಾರೆ, ಮರ್ಜ್ ಅಂತ ಕರೆಯಲಾಗ್ತದೆ. ಅದರ ಬಗ್ಗೆ ಹೆಚ್ಚು ವಿವರಗಳಿಗೆ ಹೋಗೋದಿಲ್ಲ ನಾನು. ಈಗಲೂ ಕೂಡ ನಮಗೆ ನಮ್ಮ ಕಾಗ್ನಿಷನ್ ಅತ್ಯಂತ ಪ್ರಧಾನವಾದ ಅಂಶ ಏನು ಅಂತಂದರೆ, ಲುಕ್ ಅಟ್ ದ ಕಾಮನಾಲಿಟಿ. ಯಾರೋ ಎದುರುಗಡೆಯಿಂದ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವ್ರು ಬರ್ತಾ ಇರಬೇಕಾದ್ರೆ ನಿಮಗೆ ಅವರ ನಡಿಗೆಯನ್ನು ಅಥವಾ ಅವರ ಎತ್ತರವನ್ನು
ನೋಡ್ತಾನೆ, ಇವರು ಅವರಲ್ವೇ ಅಂತ ನಿಮ್ಗೆ ಅನಿಸುತ್ತೆ. ಅವರಲ್ವೇ ಅಂತ ನಿಮ್ಗೆ ಅನ್ನೋದು ಹೇಗೆ, ಯಾಕೆ ಅನ್ಸುತ್ತೆ ನಿಮಗೆ? ಎರಡು ಅನುಭವಗಳನ್ನು ನೀವು ಕಂಪೇರ್ ಮಾಡ್ತಾ ಇರ್ತೀರಿ. ನೋಡಿದ ತಕ್ಷಣ ಇವರಲ್ಲ ಅಂತ ನೀವು ಹೇಳೋದಿಲ್ಲ. ಡೋಂಟ್ ಸಿ ದ ಡಿಫ್ರೆನ್ಸ್. ಫಸ್ಟ್ ನೀವು ನೋಡ್ತಕ್ಕಂಥದ್ದೇ ಸಾಮಾನ್ಯವಾದ ಅಂಶಗಳನ್ನು, ಸಮಾನ ಅಂಶಗಳನ್ನೇ ನೋಡ್ತಕ್ಕಂಥದ್ದು. ಸೊ ಇದು ಮನುಷ್ಯರಲ್ಲಿ ಇರ್ತಕ್ಕಂಥದ್ದು. ಅನಾಲಜಿ ಅಂತ ಏನು ಹೇಳ್ತೀವಿ, ಅನಾಲಜಿ ಮನುಷ್ಯರ ಗ್ರಹಿಕೆಯ ಕಾಗ್ನಿಷನ್ನ ಅತ್ಯಂತ ಪ್ರಧಾನವಾದ ನೆಲೆ ಇದು. ಅದು ದೊಡ್ಡ ವಿಸ್ತಾರವಾದ ವಿಚಾರ ಅದು. ಅದಕ್ಕೆ ನಾನು ಸದ್ಯಕ್ಕೆ ಹೋಗ್ತಾ ಇಲ್ಲ. ಸಾಧ್ಯವಾದರೆ 4ನೇ ಹಂತಕ್ಕೆ ಬಂದಾಗ ಅದರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು. ನನ್ನ ಸಮಯ ಹೆಚ್ಚಾದರೆ ನೀವು ಹೇಳಿಬಿಡಿ. ಇದು ಸರ್ ಸಮಯ ಇದೆ, 1 ಗಂಟೆ ಸರ್. 1 ಗಂಟೆ ದಾಟ್ಬಿಡ್ಬೋದು ಅದಕ್ಕೋಸ್ಕರ. ಎರಡನೇದು, ಹಾಗಾದರೆ ಇದು ನನ್ನ ಒಳಗಡೆ ಇರ್ತಕ್ಕಂಥ ಸಾಮರ್ಥ್ಯ. ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದನ್ನು ಬಳಸಿ ಇವತ್ತು ನಾವಿಲ್ಲಿ ಕೂತಿದ್ದೀವಿ. ನಾನು ಮಾತಾಡಿದ್ದನ್ನು ನೀವು ಕೇಳ್ಕೊತೀರಿ. ನಾನು ಕನ್ನಡವನ್ನು ನಿರಂತರವಾಗಿ ಕಲಿಯೋದಿಲ್ಲ. ನಾನು 36ನೇ ತಿಂಗಳಲ್ಲಿ ಎಷ್ಟು ಕನ್ನಡವನ್ನು ಕಲಿತು ಅದೇ ಕನ್ನಡ ನಾನು ಈಗ 77 ವರ್ಷಗಳಿಂದ ನಾನೇನು ಬಳಸ್ಕೊಂಡು ಬಂದಿದ್ದೀನಿ ಕನ್ನಡ, ಆ ಕನ್ನಡನೇ ನಾನು ಬಳಸ್ತಾ ಇರೋದು. 40 ವರ್ಷದಿಂದ ಯಾವ ನಿಯಮಗಳನ್ನ ಬಳಸ್ತಾ ಇದ್ದೀನೋ ಈಗ ಕಳೆದ ವರ್ಷವೂ ಅದನ್ನೇ ಬಳಸ್ತಾ ಇದ್ದೆ. ಅದರಲ್ಲಿ ನಾನು ಹೊಸ ಕಲಿಕೆ ಏನೇನೂ ಮಾಡೋದಿಲ್ಲ. ಕಲಿಕೆ ಎಲ್ಲಿರ್ತದೆ ಅಂತಂದರೆ ಅದರ ವೊಕ್ಯಾಬ್ಯುಲರಿಯಲ್ಲಿ ವ್ಯತ್ಯಾಸ ಆಗ್ಬೋದು ಅಷ್ಟೆ, ಪದಕೋಶದಲ್ಲಿ ವ್ಯತ್ಯಾಸ ಆಗ್ಬೋದು, ಹೊಸ ಪದಗಳ ಬಗ್ಗೆ ಸೇರ್ಕೊಳ್ಬೋದು, ಎಷ್ಟೋ ಪದಗಳನ್ನು ನಾನು ಬಳಸೋದನ್ನು ನಿಲ್ಲಿಸ್ಬೋದು. ಪದಕೋಶ ನುಡಿ ಅಲ್ಲ. ನಮಗೆ ಚಿಕ್ಕಂದಿನಲ್ಲಿ ಹೈಸ್ಕೂಲಿದ್ದಾಗ ನಮಗೊಬ್ಬ ಟೀಚರು ನಮಗೆ ಹೇಳ್ತಾಯಿದ್ರು, ಭಾಳ ಬುದ್ಧಿವಂತ ಟೀಚರ್ ಅವರು. ಅವ್ರು ಹೇಳಿದ್ರು, ನಮಗೆಲ್ಲ ಹಳ್ಳಿ ಹುಡುಗರಾದ್ರಿಂದ ಇಂಗ್ಲೀಷ್ ಅಷ್ಟು ಕಷ್ಟ ಆಗ್ತಿತ್ತು. ಇಂಗ್ಲೀಷೆಲ್ಲ ಇಂಗ್ಲೀಷ್ ಕಲಿಯೋದು ಭಾಳ ಸುಲಭ ಕಣ. ನೀವೊಂದು ಕೆಲಸ ಮಾಡಿ, ಡಿಕ್ಷನರಿ ಇಟ್ಕೊಂಡು ದಿವಸ ಒಂದೊಂದು ಪದ ಕಲಿ. 3 ವರ್ಷಕ್ಕೆ ನಿನಗೆ 1000 ಪದ ಬಂತಲ್ಲ ಅಂತೇಳಿ. ನೀವು ಪದಗಳು ಬರುತ್ತವೆ, ಪದಗಳು ಇಟ್ಕೊಂಡು ನೀವೇನು ಮಾಡ್ತೀರಿ? ಗಂಗಾಧರ ನಾವು ಹೇಳ್ಬೇಕು, ಇಂಗ್ಲೀಷ್ ಪದಗಳು ಸಿಕ್ಕಿದ್ರೆ ಆಗುತ್ತಾ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಅಂದರೆ ಪದಗಳಿಂದ ನುಡಿಯನ್ನು ಬಳಸೋಕ್ಕಾಗೋದಿಲ್ಲ. ಬಳಸಬೇಕಾದ್ರೂ ಪದಗಳು ಬೇಕು, ಆದರೆ ಪದಗಳಿಂದ ನುಡಿಯನ್ನು ಕಟ್ಟೋಕ್ಕಾಗೋದಿಲ್ಲ. ಯಾಕೆಂದರೆ ಆ ನಿಯಮಗಳು ಬೇರೆ ಏನೋ ಇವೆ. ಆ ನಿಯಮಗಳನ್ನ ನನಗೆ ಇಂಗ್ಲೀಷ್ನ ವೊಕ್ಯಾಬ್ಯುಲರಿ ಗೊತ್ತಿದೆ ಅಂದರೆ ನಾಟ್ ಏಬಲ್ ಟು ಸ್ಪೀಕ್ ಇಂಗ್ಲೀಷ್ ಆರ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಲ್ವಾ. ಸೊ ಅದರಿಂದ ಪದಕೋಶ ಅನ್ನೋದು ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತದೆ. ಅದು ಬದಲಾವಣೆ ಅಂದರೆ 2 ಥರದಲ್ಲೂ ಕಳೆದು ಹೋಗ್ತಾ ಇರ್ಬೋದು ಮತ್ತು ಕೂಡ್ಕೊಳ್ತಾನೂ ಇರ್ಬೋದು. ಸೊ ಆ ರೀತಿ ಅದು ಅರ್ಥ ವ್ಯತ್ಯಾಸವೂ ಆಗ್ತಾ ಇರ್ಬೋದು. ಈಗ ಇವತ್ತಿರ್ತಕ್ಕಂಥ ಪದಕ್ಕೆ ನಾನು 10 ವರ್ಷದಿಂದ ಪಡ್ಕೊಂಡ ಅರ್ಥಕ್ಕಿಂತ ವ್ಯತ್ಯಾಸ ಆಗುತ್ತವೆ. ಸೊ ಅದು ಮಾತ್ರ ವ್ಯತ್ಯಾಸ ಆಗುತ್ತೆ ಹೊರತು ನಾನು ಕಲಿತ ನೀವು ಅಥವಾ ನಾನು ಅಷ್ಟೇ ಅಲ್ಲ, ನೀವು ಕಲಿತಿರುವ ಅಥವಾ ಪಡೆದುಕೊಂಡಿರುವ ಕನ್ನಡ ಅನ್ನೋದು ಅದರಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಆಗೋದಿಲ್ಲ, ಕಿಂಚಿತ್ತೂ ಕಳೆದು ಹೋಗೋದಿಲ್ಲ. ಮತ್ತು ಅದು ಬಳಕೆ ಆಗದೇ ಇದ್ದರೆ ಕಳೆದು ಹೋಗೋದಿಲ್ಲ. ತುಂಬ ಜನ ಈ ಬೇರೆ ಬೇರೆ ದೇಶಕ್ಕೆ ಹೋಗಿ ಬಂದುಬಿಟ್ಟು ಮಾತಾಡೋಕ್ಕೆ ಶುರು ನಾನು ಕನ್ನಡ ಬಳಸಿ ಭಾಳ ದಿವಸ ಆಗೋಯ್ತು, ನನಗೆ ಮಾತಾಡ್ಬೇಕಾದ್ರೆ ಭಾಳ ಮುಜುಗರ ಆಗ್ತದೆ, ಕಷ್ಟ ಆಗ್ತದೆ. ಪಾಪ ನಿಜವಾಗಿ ಏನೂ ಆಗ್ತಾ ಇರೋದಿಲ್ಲ ಅವ್ರಿಗೆ ಕಷ್ಟ ಆಗ್ತಾ ಇರೋದೇನು ಅಂತಂದರೆ ಪದಗಳನ್ನು ಅಂತ ಬರೋದಿಲ್ಲ ಅವರಿಗೆ, ನಿಯಮಗಳು ಗೊತ್ತಿರುತ್ತೋ ಅವ್ರಿಗೆ. ಅವ್ರು ಮಾತಾಡೋಕ್ಕೆ ಶುರು ಮಾಡಿದರೆ ನಾನು ಇಂಗ್ಲೀಷ್ ಬೆರೆಸ್ಬಿಡ್ತೀನಿ. ಇಂಗ್ಲೀಷ್ ಬೆರೆಸಿಯಪ್ಪ, ಬೆರೆಸಿ ಕೂಡ ನೀವು ಮಾತಾಡೋದು ಕನ್ನಡವೇ ಅದು. ಯಾಕೆಂದರೆ ವ್ಯಾಕರಣ ಕನ್ನಡದ್ದೇನೆ. ಈಗ ನಾನು ಮಾತಾಡ್ತಾ ಇರೋ ವಾಕ್ಯವನ್ನು ನೀವು ಗಮನಿಸ್ತಾರೆ, ಎಷ್ಟು ಸಂದರ್ಭದಲ್ಲಿ ಇಂಗ್ಲೀಷ್ ಪದಗಳನ್ನು ಹಾಕ್ತಾ ಇದ್ದೀನಿ. ನಾನು ಇಂಗ್ಲೀಷ್ ಪದಗಳನ್ನು ಹಾಕ್ತಾಯಿದ್ದೀನಿ. ತುಂಬ ಜನಕ್ಕೆ ಕೋಪ ಬರ್ತದೆ, ನಾನು ಏನಿದು ಕನ್ನಡ ಮಾತಾಡ್ದೇನೆ ನೀನು ಇಂಗ್ಲೀಷ್ ಪದಗಳೆಲ್ಲ ಸೇರಿಸ್ತಾ ಇದ್ದಾನೆ ಅಂದು. ಆದರೂ ನಾನು ಮಾತಾಡ್ತಾ ಇರೋದು ಕನ್ನಡವೇ. ಯಾಕೆಂದರೆ ನನ್ನ ವಾಕ್ಯ ರಚನೆಯ ಹಿಂದೆ ಇರತಕ್ಕಂಥ ನಿಯಮ ಇದೆ, ಅದು ಕನ್ನಡವೇ, ಅದು ಇಂಗ್ಲೀಷ್ದಲ್ಲ. ಇಂಗ್ಲೀಷ್ ವಾಕ್ಯ ರಚನೆ ನಿಯಮದಲ್ಲಿ ನಾನು ಕನ್ನಡವನ್ನು ಸೇರಿಸೋದಿಲ್ಲ. ಕನ್ನಡ ವಾಕ್ಯ ರಚನೆಯ ನಿಯಮದಲ್ಲಿ ನಾನು ಇಂಗ್ಲೀಷ್ ಪದಗಳನ್ನು, ಹಿಂದಿ ಪದಗಳನ್ನು, ಉರ್ದು ಪದಗಳನ್ನು ಸೇರಿಸ್ಕೊಂಡು ಮಾತಾಡ್ಬೋದು. ಅದರಲ್ಲೇನು ತಪ್ಪಿಲ್ಲ ನನ್ನ ಪ್ರಕಾರ. ತುಂಬ ಜನ ಒಪ್ಪೋದಿಲ್ಲ ಇಲ್ಲ, ಆ ಮಾತು ಬೇರೆ. ಶುದ್ಧವಾದಿಗಳು ಒಂದಿದ್ದಾರೆ ಕೆಲವರು, ಅವ್ರ ಪ್ರಕಾರ ಇದು ಭಾಷೆಯನ್ನು ಕೊಲ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇರಲಿ, ಅವ್ರ ಬಗ್ಗೆ ನಾನು ಕರುಣೆಯನ್ನಷ್ಟೇ ತೋರಬಲ್ಲೆ, ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತ ಅನ್ನೋದು ಹೇಳ್ತೀನಿ ಸ್ವಲ್ಪ. ಸೊ ಈ ನುಡಿ ಅಂತಕ್ಕಂಥದ್ದು ಒಮ್ಮೆ ನಾವು ಗಳಿಸ್ಕೊಂಡ ಮೇಲೆ ಸಾಮರ್ಥ್ಯ ಅದು ಹೆಚ್ಚೋದಿಲ್ಲ. ಬೇರೆ ಕಲಿಕೆ ಥರ ಅಲ್ಲ ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಬೇರೆ ಕಲಿಕೆ ಅಲ್ಲ. ಒಬ್ಬ ಸಂಗೀತಗಾರ ಎಷ್ಟೋ ವರ್ಷ ಕಲಿತ ಮೇಲೆ ಯಾರೋ ಒಬ್ಬ ಇನ್ನೊಬ್ಬ ಸಂಗೀತಗಾರ ಹತ್ರ ಹೋಗ್ಬಿಟ್ಟು ಇನ್ನೊಂದು ರಾಗ ಕಲ್ತ್ಕೊಂಬರ್ಬೇಕು ಅಂತ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಒಂದು 3 ತಿಂಗಳು ಅವ್ರ ಜೊತೆ ಹೋಗಿ ಶಿಷ್ಯತ್ವವನ್ನು ಮಾಡಿ ಯಾವುದೋ ರಾಗದ ಇನ್ನೊಂದು ಛಾಯೆಯನ್ನು ನಾನು ಕಲ್ತ್ಕೊಂಬರ್ಬೇಕು ಅಂತ ಅಂದ್ಕೊಂಡು
ಹಾಗಲ್ಲ, ಇದು ಭಾಷೆಯನ್ನು ಕನ್ನಡವನ್ನು ಸ್ವಲ್ಪ ಬೇರೆ ಕಲ್ತ್ಕೊಂಬರಕ್ಕೆ ಹೋಗ್ತೀನಿ, ನಾನು ವೆಂಕಟೇಶ ಶಾಸ್ತ್ರಿಗಳ ಹತ್ರ ಹೋಗ್ಬಿಟ್ಟು ಕನ್ನಡ ಕಲ್ತ್ಕೊಂಡ್ಬರ್ತೀನಿ ಅಂತ ಯಾರು ಹೋಗೋದಿಲ್ಲ. ಹೋಗ್ತಾರೆ ಯಾರಾದರೂ? ಇಲ್ಲ, ನನಗೆ ಗೊತ್ತಿಲ್ಲ. ಅನ್ಯ ಭಾಷಿಕರು ಹೋಗ್ಬೋದು ಕನ್ನಡ ಕಲ್ತ್ಕೋಬೇಕು ಅಂತ, ಕನ್ನಡಿಗರೇ ಹೋಗೋದಿಲ್ಲ ಯಾರು ಕನ್ನಡ ಕಲಿಬೇಕು ಅಂತ ಅಂದ್ಕೊಂಡು. ಕನ್ನಡ ಯಾಕೆಂದರೆ ನಾನು ಕನ್ನಡ ಕಲ್ತಿರೋದು ಮುಗಿದು ಹೋಗಿದೆ, ಕನ್ನಡ ಪಡ್ಕೊಂಡಿರೋದು ಮುಗಿದು ಹೋಗಿದೆ, ಅದು ಬಳಸ್ತಾ ಇರ್ತಿದ್ದಾರೆ. ಮತ್ತು ಬಳಕೆಯಿಂದ ನೀವು ಕಳ್ಕೊಳ್ಳೋದಿಲ್ಲ, ಇದನ್ನ ಭಾಳ ಇಂಪಾರ್ಟೆಂಟ್ ಅದು. ನೀವು ಎಷ್ಟೋ ದಶಕಗಳ ಕಾಲ ಕನ್ನಡವನ್ನು ಬಳಸದೇ ಇದ್ದರೂ ಕೂಡ ಅದು ಸವೆದು ಹೋಗೋದಿಲ್ಲ, ತುಕ್ಕು ಹಿಡಿಯೋದಿಲ್ಲ, ಅದಕ್ಕೆ ರೀಇಗ್ನೈಟೆಡ್, ಮರಳಿ ಅದನ್ನು ನೀವು ಬಳಸ್ತಾ ಇರ್ಬೋದು. ಮತ್ತು ಅದು ಅದರ 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 ಮೂಲಭೂತ ಲಕ್ಷಣಗಳಲ್ಲಿ ಯಾವ ಕೊರತೆಯೂ ಆಗೋದಿಲ್ಲ. ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ತಪ್ಪು ಕನ್ನಡವನ್ನು ಯಾರೂ ಮಾತಾಡೋದಿಲ್ಲ. ತಪ್ಪಾಗಿ ಕನ್ನಡ ಕಲಿತವರು ತಪ್ಪು ಕನ್ನಡವನ್ನು ಇಚ್ಛೆಯಿಂದ ಬಿಟ್ಟು ನನಗೊಂದು ಬೇಕು ಅಂತ ಹೇಳಿ ನಿಮ್ಮ ಎದುರಿಗೆ ಒಂದು ತಪ್ಪು ವಾಕ್ಯವನ್ನು ಸೃಷ್ಟಿ ಮಾಡ್ಬೋದು. ನಾನು ಒಂದು ಮೊಲವನ್ನು ಹಿಡ್ಕೊಂಬಂದಿದ್ದೆ, ಆ ಮೊಲಕ್ಕೆ 3 ಕಿವಿ ಇತ್ತು ಅಂತ ನಾನೇನಾದ್ರು ಹೇಳಿದ್ರೆ ಅದು ಸುಳ್ಳು. ಅಷ್ಟೇ ಅಲ್ಲ, ತಪ್ಪದು. ತಪ್ಪು ಕೂಡ ಯಾವಾಗ ಆಗ್ತದೆ ಅಂತಂದರೆ ವ್ಯಾಕರಣದ ನಿಯಮಗಳನ್ನು ಉಲ್ಲಂಘಿಸಿದ್ರೆ. ಉದಾಹರಣೆಗೆ ನಾನು ನಾಳೆ ಬಂದೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ರೆ, ನಾನು ನಾಳೆ ಬಂದೆ ಅಂತ, ನಾನು ನಾಳೆ ಬರ್ತೇನೆ ಅಂತಂದರೆ ಸರಿ. ನಾನು ನಾಳೆ ಬಂದೆ, ಅಲ್ಲಿ ನೀವು ಭೂತಕಾಲ ಪ್ರತ್ಯಯವನ್ನು ಹಾಕ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಈ ಕ್ರಿಯೇಟ್ ಮಾಡಿದೆ ವಾಕ್ಯ ನಿಮಗೋಸ್ಕರ. ನಾನು ಮಾತಾಡುವಾಗ ಯಾರೂ ಹಂಗೆ ಮಾತಾಡೋದಿಲ್ಲ. ಅದರ ಅರ್ಥ ಏನು? ನಾವು ನಿಯಮಗಳನ್ನು ಉಲ್ಲಂಘಿಸೋದಿಲ್ಲ. ಸುಳ್ಳು ಹೇಳ್ಬೋದು. ನಾನು ಲಂಡನ್ನಲ್ಲಿದ್ದಾಗ ಏನಾಯಿತು ಅಂತಂದರೆ ಅಂತ ಹೇಳ್ಬೋದು. ನಾನು ಲಂಡನ್ಗೆ ಹೋಗ್ದೇನೆ ಇರೋದೇ ಮಾತಾಡ್ಬೋದು, ನಾನು ಲಂಡನ್ಗೆ ಹೋಗಿದ್ದೆ ಅಂತ. ಸೊ ಇದೆಲ್ಲ ಏನು ಹೇಳುತ್ತೆ ಅಂದರೆ ವ್ಯಕ್ತಿಗತವಾದ ಒಂದು ಸಾಮರ್ಥ್ಯ. ಕನ್ನಡ ಅನ್ನೋದು ಎಲ್ಲಿದೆ ಅಂತಂದರೆ ಪ್ರತಿಯೊಬ್ಬರಲ್ಲೂ ಇದೆ, ಪ್ರತಿಯೊಬ್ಬರ ಬೆದುಳದಲ್ಲೂ ಇದೆ. ಯಾರು ಕನ್ನಡಿಗರನ್ನು ಕರ್ಕೊಳ್ತಾರೋ ಅವರೆಬ್ಬರಲ್ಲ. ಇದು ವ್ಯಕ್ತಿಗತವಾದ ನಿಯಮ. ಅದರಲ್ಲಿ ಭಾವುಕವಾದ ಅಂಶಗಳು ಏನೂ ಇಲ್ಲ. ಭಾವುಕವಾದ ಅಂಶಗಳು ಅದರಲ್ಲಿ ಏನೂ ಇಲ್ಲ. ಅದು ನನ್ನ ಉಸಿರಾಟದಷ್ಟೇ. ನನ್ನ ದೇಹದ ಇತರ ಪರಾವರ್ತಿತ ಪ್ರತಿಕ್ರಿಯೆಗಳಿರ್ಬೋದು ಅಥವಾ ಸಹಜವಾಗಿ ನನ್ನ ಜೈವಿಕ ಕ್ರಿಯೆಗಳೇನಿರ್ಬೋದು, ಆ ಕ್ರಿಯೆಗಳಷ್ಟೇ ಸಹಜವಾಗಿರ್ತಕ್ಕಂತಹ ಒಂದು. ಅದನ್ನು ಯಾವುದಕ್ಕೆ ಬಳಸ್ತಾ ಇರ್ತೀವಿ? ಹೊಡೆದಾಟಕ್ಕೆ ಬಳಸ್ಬೋದು, ಬಡಿದಾಟಕ್ಕೆ ಬಳಸ್ಬೋದು, ಬೈಯೋಕ್ಕೆ ಬಳಸ್ಬೋದು, ಒಂದು ರೀತಿಯ ಭಾಷಣ ಮಾಡೋಕ್ಕೆ ಬಳಸ್ಬೋದು, ಆಮೇಲೆ ಆಪ್ತವಾದ ಮಾತುಕತೆಗಳಿಗೆ ಬಳಸ್ಬೋದು, ಯಾವುದಕ್ಕೆ ಬೇಕಾದ್ರೂ ಬಳಸ್ಬೋದು. ದಟ್ಸ್ ಎ ಡಿಫರೆಂಟ್ ಕ್ವೆಶ್ಚನ್. ಆದರೆ ಅದು ಸದಾಕಾಲ ನನ್ನೊಡನೆ ನನ್ನ ಇತರ ದೈಹಿಕ ಚರ್ಯಗಳ ಥರದೇ ಇರ್ತದೆ. ಇದು ವ್ಯಕ್ತಿಗತವಾದ ನೆಲೆಯಲ್ಲಿ. ಇದು ನೀವು ಇದನ್ನು ಕ್ವೆಶ್ಚನ್ ಮಾಡೋದಕ್ಕೆ ಸಾಧ್ಯವಿದೆ, ನೋಡೋಣ ಆಮೇಲೆ. ಅದು ಎರಡನೇ ಹಂತ, ನಾನು ಸಮಾಜಕ್ಕೆ ಬರ್ತೀನಿ, ಸಮುದಾಯಕ್ಕೆ ಬರ್ತೀನಿ. ಸಮಾಜ ಅಂತ ಹೇಳೋದು ಕಷ್ಟ, ಸಮುದಾಯಕ್ಕೆ ಬರ್ತೀನಿ. ಕನ್ನಡ ಮಾತಾಡುವ ಸಮುದಾಯ ಒಂದಿದೆ, ಅಂದರೆ ಅವರು ಕನ್ನಡವನ್ನು ಮಾತಾಡ್ತಾ ಇರ್ತಾರೆ. ಈ ಸಮುದಾಯದಲ್ಲಿ ಹಲವು ಭಾಗಗಳಿವೆ. ಉದಾಹರಣೆಗೆ ಕನ್ನಡವನ್ನು ಮಾತ್ರ ಮಾತಾಡುವವರು, ಕನ್ನಡದ ಜೊತೆಗೆ ಇನ್ನೊಂದು ನುಡಿಯನ್ನು ಕೂಡ ಮಾತಾಡೋರು. ಇವರಲ್ಲಿ ಮತ್ತೆ ಬೇರೆ ಬೇರೆ ವಿಭಾಗಗಳಿವೆ. ಕನ್ನಡದ ಜೊತೆಗೆ ಇನ್ನೊಂದು ನುಡಿಯನ್ನು ಮಾತಾಡುವವರಲ್ಲಿ ಕನ್ನಡವನ್ನು ಮೊದಲ ನುಡಿಯನ್ನಾಗಿ ಪಡೆದಿರೋರು ಒಂದು ಗುಂಪಲ್ಲಿ ಬರ್ತಾರೆ. ಕನ್ನಡವನ್ನು ಎರಡನೇ ನುಡಿಯಾಗಿ ಪಡೆದಿರ್ತಕ್ಕಂಥವ್ರು ಇನ್ನೊಂದು ಗುಂಪಿಗೆ ಬರ್ತಾರೆ. ಉದಾಹರಣೆಗೆ ನಾನು ಕನ್ನಡ ಮಾತಾಡುವ ಗುಂಪಿನಲ್ಲಿದ್ದು ನಾನು ಇನ್ನೊಂದು ಭಾಷೆಯನ್ನು ಕಲ್ತ್ಕೊಂಡಿರ್ಬೋದು. ತೆಲುಗನ್ನು ಕಲ್ತಿರ್ಬೋದು, ನಾನು ತಮಿಳನ್ನು ಕಲ್ತಿರ್ಬೋದು, ಇಂಗ್ಲೀಷ್ ಕಲ್ತಿರ್ಬೋದು, ಸ್ಪ್ಯಾನಿಷ್ನ ಕಲ್ತಿರ್ಬೋದು. ಆಗ ನನಗೆ ಕನ್ನಡ ಮೊದಲ ನುಡಿ, ಉಳಿದವೆಲ್ಲ ಎರಡನೇ ನುಡಿಗಳು. ಆದರೆ ಇನ್ನು ಕೆಲವರಿಗೆ ಮೊದಲ ನುಡಿ ಬೇರೆ ಇರ್ತದೆ, ಆದರೆ ಅವರು ಕನ್ನಡವನ್ನು ಎರಡನೇ ನುಡಿಯಾಗಿ ಪಡ್ಕೊಂಡಿರ್ತಾರೆ. ಕೋಲಾರದಲ್ಲಿ ಹೋದರೆ ಅಲ್ಲಿ ತೆಲುಗು ಮೊದಲ ನುಡಿಯಾಗಿರ್ತಕ್ಕಂಥವರು ಕನ್ನಡವನ್ನು ಎರಡನೇ ನುಡಿಯಾಗಿ ಪಡ್ಕೊಂಡಿರ್ತಾರೆ. ಅಥವಾ ಉರ್ದು ಮಾತಾಡ್ತಕ್ಕಂಥವ್ರು ಎಷ್ಟೋ ಜನ ಕನ್ನಡವನ್ನು ಎರಡನೇ ನುಡಿಯಾಗಿ ತಿಳ್ಕೊಳ್ತಾರೆ. ಲಂಬಾಣಿ ಮಾತಾಡೋರು ಎಷ್ಟೋ ಜನ ಕನ್ನಡವನ್ನು ಎರಡನೇ ನುಡಿಯಾಗಿ ಪಡ್ಕೊಳ್ತಾರೆ. ಅದರಿಂದ ಎರಡು ನುಡಿಗಳನ್ನು ಪಡ್ಕೊಂಡವರಲ್ಲೂ ಬೇರೆ ಬೇರೆ ಬಗೆಗಳಿವೆ. ಇದರಲ್ಲಿ ಮತ್ತೊಂದು ಉಪಯೋಗ ಇದೆ, ಎರಡು ನುಡಿಗಳನ್ನು ಒಟ್ಟಿಗೆ ಪಡ್ಕೊಂಡವರು, ಅದನ್ನು ಪ್ಯಾರಲಲ್ ಬೈಲಿಂಗ್ವಿಸಮ್ ಅಂತಾರೆ. ಅಂದರೆ ಏಕಕಾಲಕ್ಕೆ ಎರಡು ನುಡಿಗಳನ್ನ ಪಡ್ಕೊಳ್ತಕ್ಕಂಥವ್ರು ಇಂಥವ್ರು ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ. ಏಕಕಾಲಕ್ಕೆ 3-4 ನುಡಿಗಳನ್ನು ಪಡ್ಕೊಂಡಿದ್ದಾರೆ. ಒಂದು ನುಡಿಯನ್ನು ಪಡೆದು ವಯಸ್ಕರಾದ ಮೇಲೆ ಮತ್ತೊಂದು ನುಡಿಯನ್ನು ಪಡಿತಕ್ಕಂಥವ್ರು. ಉದಾಹರಣೆಗೆ ನಾವೆಲ್ಲ ಸ್ವಲ್ಪ ವಯಸ್ಸಾದಮೇಲೆ ಇಂಗ್ಲೀಷನ್ನು ಕಲಿತು, ನಮ್ಮ ಕಾಲದಲ್ಲಿ 5ನೇ ಕ್ಲಾಸ್ಗೆ ABCD ಹೇಳ್ಕೊಳ್ತಾ ಇದ್ರು. ಇವಾಗ 1ನೇ ಕ್ಲಾಸಿಂದ ಹೇಳ್ಕೊಡ್ಬೋದು, ಆ ಮಾತು ಬೇರೆ. ಬಟ್
ಒಂದನೇ ಕ್ಲಾಸಿಂದ ABCD ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾವು ಕಲಿತ ಮೊದಲನೇ ವಾಕ್ಯವೇ ಏನು ಅಂತಂದರೆ ಗೆಟಿನ್ ಸಾ ಅಂತ ಅಷ್ಟೇ. ಗೆಟಿನ್ ಸಾ ಮೇ ಕಮೀನ್ ಸಾರ್ ಅಂತ ಅನ್ನೋದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಿದ್ವಿ. ಗೆಟಿನ್ ಸಾ ನಮ್ಗೆ ದೊಡ್ಡ ಇಂಗ್ಲೀಷ್ನ ದೊಡ್ಡ ವಾಕ್ಯವನ್ನು ಕಲ್ತುಬಿಟ್ಟೆ. ಗೆಟಿನ್ ಸಾ ಅಂತ ನಾವು ಹೇಳಿದ್ದೇ ನಮ್ಮ ಇಂಗ್ಲೀಷ್ನ ಭಾಳ ದೊಡ್ಡ ಸಾಧನೆ ಆಗಿತ್ತು ಆ ಕಾಲದಲ್ಲಿ. ಇರಲಿ, ಅಂದರೆ ಸೀಕ್ವೆನ್ಷಿಯಲ್ ಬೈಲಿಂಗ್ವಿಲಿಸಮ್ ಅಂತೇಳಿ ನಿಧಾನವಾಗಿ ಒಂದಕ್ಕಿಂತ ಒಂದು ನುಡಿಯನ್ನು ಪಡ್ಕೊಂಡು ಅದರ ಸಾಮರ್ಥ್ಯವನ್ನು ಬಳಸ್ತಾ ಇರುವಾಗ ಮತ್ತೊಂದು ನುಡಿಯನ್ನು ಪಡ್ಕೊಳ್ತಕ್ಕಂಥ. ಹಾಗಂದರೆ ಕನ್ನಡ ಒಂದು ಸಮುದಾಯವನ್ನು ಮಾತಾಡ್ತಕ್ಕಂಥ ಸಮುದಾಯ ಇದೆ ಅಂತಂದರೆ ಆ ಸಮುದಾಯದಲ್ಲಿ ಹಲವು ಬಗೆಗಳಿವೆ. ಕನ್ನಡವನ್ನು ಮಾತ್ರ ಮಾತಾಡುವವರು, ಅವರ ಸಂಖ್ಯೆ ನಿಜವಾಗಿ ಹೇಳಬೇಕಾದ್ರೆ ಅಲ್ಪಸಂಖ್ಯಾತರು. ಈಗ 21ನೇ ಶತಮಾನದಲ್ಲಿ ಕನ್ನಡವನ್ನು ಮಾತ್ರ ಮಾತಾಡುವವರು, ಅಂದರೆ ಕನ್ನಡದ ಸಾಮರ್ಥ್ಯವನ್ನು ಮಾತ್ರ ಪಡ್ಕೊಂಡ್ರು ಇವರು ಎಷ್ಟೋ ಜನ ಇದ್ದಾರಲ್ಲ ಅಂತ ಅಂದ್ಕೊಂಡು. ಇಲ್ಲ, ಹಾಗಾಗಿರೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಎಷ್ಟೋ ಜನ TV ನೋಡ್ತಾ ಕೂತಿರ್ತಾರೆ ಮನೆಯ ಹೆಂಗಸರುಗಳು. ಆ TVಯಲ್ಲಿ ಹಿಂದಿ ಸಿನಿಮಾ ಬರ್ತಾ ಇರ್ತದೆ, ಹಿಂದಿ ಸಿನಿಮಾಕ್ಕೆ ನೋಡ್ತಾ ಇರ್ತಾರೆ. ಅವರು ಏನು ನೋಡ್ತಾ ಇದ್ದಾರೆ? ಹಿಂದಿ ಸಿನಿಮಾ. ಅವ್ರು ಹಿಂದಿ ಗೊತ್ತಿಲ್ಲದೆ ಇದ್ದರೆ ಅವ್ರಿಗೆ ಗೊತ್ತಿಲ್ಲದೆ ಹಿಂದಿ ಅವ್ರ ಒಳಗಡೆಗೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ನುಡಿಯಾಗಿ ಪ್ರವೇಶ ಮಾಡ್ತಾ ಇರ್ತಾರೆ. ಅದರಲ್ಲಿ ಮಾತಾಡದೇ ಇರ್ಬೋದು ಅವರು, ಬಟ್ ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆಗೋ ಥರದಲ್ಲಿ ಅವರು ಅದನ್ನು ಪಡ್ಕೋತಾ ಇರ್ತಾರೆ. ನಾನು ಬಳ್ಳಾರಿಯಲ್ಲಿ ಅಂದರೆ ಹಂಪಿಯಲ್ಲಿದ್ದಾಗ ನನ್ನ ವಿದ್ಯಾರ್ಥಿನಿ ಒಬ್ಬರು ಈ ಬಳ್ಳಾರಿ ಜಿಲ್ಲೆಯ ದ್ವಿಭಾಷಿಕತೆ ಬಗ್ಗೆ ರಿಸರ್ಚ್ ಮಾಡಿದ್ರು. ಅವರೊಂದು ಭಾಳ ವಿಚಿತ್ರ ಅಂದರೆ ವಿಶಿಷ್ಟವಾದ ಪ್ರಸಂಗಗಳನ್ನು ನನ್ನ ಎದುರು ಗಮನಕ್ಕೆ ತಂದರು. ಅಂದರೆ ಬಳ್ಳಾರಿಯ ಅಥವಾ ನಾನು ಇದ್ದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಹತ್ತಿರದ ಊರುಗಳಲ್ಲಿ ಅಲ್ಲಿ ಕುರುಬರ ಸಂಖ್ಯೆ ಜಾಸ್ತಿ ಇದೆ. ಆ ಕುರುಬರು ಹೆಣ್ಣು ತರ್ತಾ ಇದ್ದದ್ದು ಆಂಧ್ರದ ಕಡೆಯಿಂದ. ಆಂಧ್ರದಿಂದ ಕಡೆ ಬರ್ತಕ್ಕಂಥ ಹೆಣ್ಣುಮಕ್ಕಳು ಅವರೆಲ್ಲರೂ ಕೂಡ ಮನೆಯಿಂದ ಬರುವಾಗ, ಇಲ್ಲಿ ಮದುವೆಯಾಗಿ ಬರಬೇಕಾದಾಗ ಮನೆಯಿಂದ ತೆಲುಗು ಮಾತಾಡ್ಕೊಂಡು ಕಲ್ತ್ಕೊಂಡ್ಬರ್ತಾಯಿದ್ರು. ಇಲ್ಲಿ ಮನೆಯಲ್ಲಿ ಅವರು ಕೆಲಸ ಮಾಡ್ತಾ ಇರುವ ಜನಗಳ ಜೊತೆಗೆ ಮಾತಾಡಬೇಕಾಗಿರೋದು ಏನು? ಕನ್ನಡವನ್ನು ಮಾತಾಡಬೇಕು. ಯಾಕಂದರೆ ಅವರು ಕನ್ನಡ ಬಿಟ್ಟು ಅವ್ರಿಗೆ ಬೇರೆ ಭಾಷೆ ಗೊತ್ತಿಲ್ಲ. ಸೊ ಅವರು ಒತ್ತಾಯಪೂರ್ವಕವಾಗಿ ಎರಡನೇ ಭಾಷೆ ಕಲಿಬೇಕಾಗಿ ಬಂತು. ಈ ಒತ್ತಾಯಪೂರ್ವಕವಾಗಿ ಎರಡನೇ ಭಾಷೆ ಕಲಿಯುವುದು ಹೆಂಗಸರ ಮೇಲೆ ದೊಡ್ಡ ಒತ್ತಡ ಇದೆ. ಯಾಕೆಂದರೆ ಅವರೇನೆ ಬಹಳ ಶಿಫ್ಟ್ ಆಗೋದು, ಡಿಸ್ಲೊಕೇಟ್ ಆಗೋದು ಹೆಂಗಸರುಗಳೇ. ಮದುವೆಯ ಕಾರಣಗಳಿಂದ ಡಿಸ್ಲೊಕೇಟ್ ಆಗ್ತಾರೆ, ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯಕ್ಕೆ ಹೋಗ್ತಾರೆ. ಇದು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರಲ್ಲಿ ಹೆಚ್ಚಿದೆ ಅಂತ ಕೇಳ್ತೀನಿ. ಯಾಕೆಂದರೆ ಅವರು ವೈವಾಹಿಕ ಸಂಬಂಧಗಳನ್ನು ಮಹಾರಾಷ್ಟ್ರ ಜೊತೆಗೆ ಮಾಡ್ತಾರೆ. ಅದರಿಂದಾಗಿ ಅಲ್ಲಿ ಬರ್ತಕ್ಕಂಥ ಹೆಣ್ಣುಮಕ್ಕಳುಗಳು ಮರಾಠಿ ಮಾತಾಡ್ತಾ ಇದ್ದವರು ಇಲ್ಲಿ ಬಂದವರು ಕನ್ನಡ ಕಲಿಬೇಕಾಗ್ತದೆ. ಬೀದರಲ್ಲಿ ಇದು ಭಾಳ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತದೆ ಅಂತ ನಾನು ಅಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ರಿಸರ್ಚ್ ಮಾಡ್ತಾ ಇದ್ದಾಗ ಗಮನಕ್ಕೆ ಬಂದು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಒಂದೇ ನುಡಿಯ ಸಾಮರ್ಥ್ಯ ಜೊತೆಗೆ ಕನ್ನಡಿಗರು ಅಂತ ಹೇಳ್ಕೊಂಡ್ರೂ ಕೂಡ ಹಲವು ನುಡಿಗಳ ಸಮುದಾಯವಾಗಿರ್ತೀವಿ ನಾವು. ಏಕ ಪ್ರಮಾಣದಲ್ಲಿ ಅಲ್ಲದೆ ಇರ್ಬೋದು, ಒಂದೇ ಪ್ರಮಾಣದಲ್ಲಿ ಇಲ್ಲದೆ ಇರ್ಬೋದು, ಬೇರೆ ಬೇರೆ ಪ್ರಮಾಣದಲ್ಲಿ ನಾನು ಆ ನುಡಿಗಳ ಜೊತೆಗೆ ಬದುಕ್ತಾ ಇರ್ತೀವಿ. ಆ ನುಡಿಗಳು ಮಾತಾಡುವವ್ರ ಜೊತೆಗೆ ಮಾತ್ರ ಅಲ್ಲ, ಆ ನುಡಿಗಳ ಜೊತೆಗೂ ನಾನು ಬದುಕ್ತಾ ಇರ್ತೀನಿ. ಆ ನುಡಿಗಳಿಂದ ಏನನ್ನೋ ಪಡ್ಕೊಳ್ತಾ ಇರ್ತೀನಿ, ಅವುಗಳಿಗೇನೋ ಕೊಡ್ತಾ ಇರ್ತೀನಿ. ಸೊ ಈ ಥರದ ಒಂದು 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 ಮಿಶ್ರಣ ಅಂತ ಹೇಳೋಕ್ಕಾಗೋದಿಲ್ಲ. ಇವೆಲ್ಲ ತಾಕಲಾಟಗಳ ನಡುವೆ ಕನ್ನಡ ಸಮುದಾಯ ಒಂದು ಎಕ್ಸಿಸ್ಟ್ ಆಗ್ತಾ ಇರ್ತದೆ. ಕೇವಲ ಕನ್ನಡವನ್ನಷ್ಟೇ, ಇನ್ಯಾವುದು ಇಲ್ಲವೇ ಇಲ್ಲ ಅಂತ ಹೇಳುವ ಒಂದು ಸಮುದಾಯದ ಭಾಗ ಕಳೆದ ಶತಮಾನದ ಕೊನೆಯವರೆಗೂ ಇದ್ದಿರ್ಬೋದು. ಈಗ ಅದರ ಸಂಖ್ಯೆ ಬಹಳ ಕಡಿಮೆ ಆಗೋಗಿದೆ ನನ್ನ ಅಭಿಪ್ರಾಯ. ಯಾಕೆಂದರೆ ಮಾಧ್ಯಮಗಳಿಗೆ ಅವರು ತೆರ್ಕೊಂಡಿರೋ ಕ್ರಮದಿಂದಾಗಿ ಈಗ ಬೇರೆ ಬೇರೆ ನುಡಿಗಳನ್ನ ಆಡುವವರ ಜೊತೆಗೆ ನುಡಿಗಳಿಗೆ ಅವರು ತೆರ್ಕೊಳ್ಳೋದು ಭಾಳ ಅನಿವಾರ್ಯ ಆಗಿದೆ. ಅದರಿಂದಾಗಿ ಕನ್ನಡ ಅಂತಕ್ಕಂಥದ್ದು ಒಂದು ಶುದ್ಧ, ಪ್ರತ್ಯೇಕವಾದ, ಅಲಾಯದವಾದ, ತನ್ನ ಸುತ್ತ ಕೋಟೆಯನ್ನು ಕಟ್ಟಿಕೊಂಡಿರ್ತಕ್ಕಂತಹ ಒಂದು ನುಡಿ ಸಾಮರ್ಥ್ಯ ಅಂತ ಹೇಳಿ ಆಗೋದಿಲ್ಲ ಇವತ್ತು. ಅದೊಂದು ಭಾಳ ಮುಖ್ಯವಾಗಿ ಅನಿಸುತ್ತೆ. ಹಾಗಾದರೆ ಇಲ್ಲಿ ಕನ್ನಡ ಏನಾಗಿರ್ತದೆ ಅಂತಂದರೆ, ನಾನು ಮೊದಲು ಹೇಳಿದ್ದರಲ್ಲಿ ವೈಯಕ್ತಿಕ ವ್ಯಕ್ತಿಯ ಹಂತದ ಒಂದು ಮಾನಸಿಕ ಸಾಮರ್ಥ್ಯ ಆಗಿರ್ತದೆ. ಇಲ್ಲೇನಾಗಿರ್ತದೆ ಅಂದರೆ ಒಂದು ಸಾಮಾಜಿಕ ಒಪ್ಪಂದ ಆಗಿರ್ತದೆ. ಯಾಕೆಂದ್ರೆ ನಾನು ಮಾತಾಡಬೇಕಾದ್ರೆ
ಯಾವಾಗ ಯಾರ ಜೊತೆಗೆ ಯಾವ ನುಡಿಯಲ್ಲಿ ಮಾತಾಡಬೇಕು ಅಂತ ಅನ್ನೋದನ್ನು ನಾನು ನಿರ್ಧಾರ ಮಾಡ್ತಾ ಇರೋದಿಲ್ಲ, ಒಂದು ಸಾಮಾಜಿಕ ಸನ್ನಿವೇಶ ನಿರ್ಧಾರ ಮಾಡ್ತಾ ಇರ್ತದೆ. ನಾನು ನೀವು ಒಂದು ಬೈಲಿಂಗ್ವಲ್ ಸಿಚುವೇಷನಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಅವರು ಹೇಗೆ ಒಂದು ನುಡಿಯಿಂದ ನುಡಿಗೆ ಇನ್ನೊಂದು ನುಡಿಯಿಂದ ಇನ್ನೊಂದು ನುಡಿಗೆ ಶಿಫ್ಟ್ ಆಗ್ತಾ ಇರ್ತಾರೆ ಅಂತಂದರೆ, ಬದಲಾಗ್ತಾ ಇರ್ತಾರೆ ಅಂದರೆ ಇಟ್ಸ್ ಅಮೇಝಿಂಗ್. ಅಂದರೆ ಒಂದು ವಾಕ್ಯವನ್ನು ಮಾತಾಡ್ತಾ ಇರಬೇಕಾದ್ರೆ ಯಾರೋ ಹೇಳಿದ್ದನ್ನು ಹೇಳಬೇಕಾಗ್ತದೆ ನಿಮಗೆ. ಯಾರೋ ಹೇಳಿರ್ತಾರಲ್ಲ, ಇವ್ರು ಮಾತಾಡ್ತಾ ಇರೋದು ತೆಲುಗಿನಲ್ಲಿ ಮಾತಾಡ್ತಾ ಇರ್ತಾರೆ, ಆದರೆ ಇವ್ರಿಗೆ ಯಾರೋ ಏನೋ ಹೇಳಿರ್ತಾರಲ್ಲ ಅದು ಕನ್ನಡದಲ್ಲಿ ಇರ್ತದೆ. ಅದರಿಂದ ಇವರು ತೆಲುಗಿನ ಒಳಗಡೆ ಮಾತಾಡ್ತಾ ಇರುವಾಗ ಆ ವಾಕ್ಯವನ್ನು ತೆಲುಗಿಗೆ ಅನುವಾದ ಮಾಡೋದಿಲ್ಲ, ಅದರ ಬದಲು ಕನ್ನಡ ವಾಕ್ಯವನ್ನು ಇಡಿಯಾಗಿ ಉಲ್ಲೇಖಿಸ್ಬಿಟ್ಟು ತೆಲುಗಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗೆ ಕನ್ನಡ ಮಾತಾಡೋರು ಅಷ್ಟೇ. ಆಮೇಲೆ ವಾಕ್ಯಗಳೆಲ್ಲ ನುಡಿಗಳೆಲ್ಲ ಹೇಗೆ ಬೆರ್ತೋಗ್ತವೆ ಅಂತಂದರೆ, ನಾನು ಭಾಳ ಕ್ಲಾಸಿಕ್ ಎಕ್ಸಾಂಪಲನ್ನು ಕೊಡ್ತಾ ಇರ್ತೀನಿ. ನಾನು ಹೀಗೆ ಒಂದು ಸರ್ತಿ ಯಾವಾಗಲೂ ಚಿಕ್ಕಬಳ್ಳಾಪುರದ ಒಂದು ಇದರೊಳಗಡೆ, ದೊಡ್ಡಬಳ್ಳಾಪುರ ಮರ್ತೋಗಿದೆ, ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಕಾಯ್ತಾ ಕೂತಿದ್ದೆ, ಬಸ್ಸಿಂದ ಹೊರಟಿರಲಿಲ್ಲ. ಹೊರಡುವಾಗ ಒಬ್ಬ ಮುಸ್ಲಿಂ ಹೆಂಗಸು ದೂರದಲ್ಲಿದ್ದ ಮಗನನ್ನು ಕೂಕೊಂಡು ಕರಿತಾ ಇದ್ದಾರೆ. ಏನು, ಏ ಗೋಣಿಚೀಲ ಲೇಕೋ ಆರಾರೇ ಅಂತ. ಗೋಣಿಚೀಲ ಲೇಕೋ ರಾರೇ, ಗೋಣಿಚೀಲ ಕನ್ನಡ, ಲೇಕೋ ಉರ್ದು, ರಾರೇ ರಾ ತೆಲುಗು, ಇವೆಲ್ಲ ಸೇರೋಗ್ಬಿಡುತ್ತವೆ. ಇದು ಅಪರೂಪ ಅಲ್ಲ, ಇದು ದಯವಿಟ್ಟು ಕ್ಷಮಿಸಿ. ನಾನು ಬೇಕು ಅಂತ ಹೇಳೋದು ಉದಾಹರಣೆ ಹೇಳ್ತಾ ಇದ್ದೀನಿ, ಅಪರೂಪ ಅಂತ ತಿಳ್ಕೊಳ್ಬೇಡ್ರಿ. ಇದು ಸಹಜವಾದದ್ದು. ನುಡಿಗಳು ಹೇಗೆ ಒಂದರೊಳಗೆ ಬೆರ್ತೋಗ್ತವೆ, ಒಂದು ಸಾಮಾಜಿಕ ಒಪ್ಪಂದದ ಥರ. ಅದನ್ನು ಯಾರು ಕೂಡ ಆ ಹೆಂಗಸನ್ನು ಕರೆದು ಜುಟ್ಟು ಹಿಡಿದು ಏನಮ್ಮ ಉರ್ದು ಮಾತಾಡೋದು, ತೆಲುಗು ಮಾತಾಡೋದು, ಕನ್ನಡ ಮಾತಾಡು ಅಂತ ಹೇಳೋಕ್ಕಾಗತ್ತೆ? ಹೇಳ್ಬೋದು, ನೀವು ಕೇಳೋರು ಯಾರು? ಕೇಳೋದಿಲ್ಲ ಯಾರು. ತಂಪಾಡಕ್ಕೆ ತಾವು ಹೋಗಯ್ಯ ಅಂತ ನಾನು ಬೇಕಾದಾಗ ಮಾತಾಡ್ಬೋದು, ನೀನು ಯಾರು ಕೇಳೋಕ್ಕೆ ಅಂತ ಹೇಳಿ ಹಕ್ಕದು. ಸೊ ಒಂದು ಸಾಮಾಜಿಕ ಒಪ್ಪಂದ, ಕನ್ನಡ ಅಂತಕ್ಕಂಥದ್ದು ಸಾಮಾಜಿಕ ಒಪ್ಪಂದ, ನುಡಿ ಅಂತಕ್ಕಂಥದ್ದು ಸಾಮಾಜಿಕ ಒಪ್ಪಂದ. ಯಾಕೆಂದರೆ ವ್ಯಕ್ತಿಗಳು ತಮ್ಮ ಸಾಮಾಜಿಕ ವ್ಯವಹಾರದಲ್ಲಿ ಯಾವಾಗ ಯಾವ ನುಡಿಯನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಅದರ ಯಾವ ವೆರೈಟಿಯನ್ನು ಬಳಸಬೇಕು, ಇದು ಒಂದು ಒಪ್ಪಂದ ಇರ್ತದೆ. ನಾನು ಇತ್ತೀಚೆಗೆ ಬಹಳ ಟಿ ವಿಯಲ್ಲಿ ಈ ಅಡಿಗೆಯ ರೆಸಿಪಿಯನ್ನು ಹೇಳ್ತಕ್ಕಂಥ ಪ್ರೋಗ್ರಾಮ್ಗಳು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ನಾನೇನು ಮಾಡೋದಿಲ್ಲ, ಏನಾದ್ರು ಮಾಡಿಕೊಡುವಂಥ ಶ್ರೀಮತಿಯನ್ನು ಕೇಳೋದಿಲ್ಲ. ಅವರು ನೋಡ್ತಾ ಇರ್ತಾರೆ, ಮಾಡಿಕೊಡ್ತೀನಿ ಅಂದ್ಕೊಂಡು ಮಾಡಿಕೊಟ್ಟಿಲ್ಲ ಮಾತು ಬೇರೆ. ಸೊ ಅದರಲ್ಲಿ ಭಾಳ ಕುತೂಹಲ ಅಂತಂದರೆ, ಇದನ್ನು ನೆರೇಟ್ ಮಾಡ್ತಾ ಇರ್ತಕ್ಕಂಥವ್ರು ಬಳಸ್ತಕ್ಕಂಥ ಕನ್ನಡ, ಆ ಕನ್ನಡದಲ್ಲಿ ನಿಮಗೆ ಕನ್ನಡದ ಹಲವು ವೆರೈಟಿಗಳು ಹೇಗೆ ಬರುತ್ತೆ ಅಂದರೆ, ಅವರು ಮಂಗಳೂರು ಕಡೆಯವರಾದರೆ ನಿಮಗೆ ಗೊತ್ತಾಗ್ತದೆ, ಅವ್ರು ಹೇಳ್ದಿದ್ರು ಕೂಡ ಗೊತ್ತಾಗುತ್ತೆ ಅವ್ರು ಮಂಗಳೂರು ಕಡೆಯವರು ಅಂತಂದರೆ. ಅವರು ಧಾರವಾಡ ಕಡೆಯವರಾದರೆ ಧಾರವಾಡದ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಈ ಕಡೆ ಕೋಲಾರ ಕಡೆಯವರು ಅಥವಾ ಮಂಗಳೂರು ಕಡೆ ಮಂಡ್ಯ ಕಡೆಯವರಾದರೆ ಅವರು ಆ ಕನ್ನಡವನ್ನು ಮಾತಾಡ್ತಾ ಇರ್ತಾರೆ. ಅಂದರೆ ಇದು ಭಾಳ ಇಂಪಾರ್ಟೆಂಟ್, ಇದು ಭಾಳ ಮುಖ್ಯ. ಅಂದರೆ ಕನ್ನಡದ ಒಂದು ಪ್ರಮಾಣ ರೂಪಕ್ಕೆ ಕಟ್ಟು ಬೀಳೋದಿಲ್ಲ, ಕಟ್ಟು ಬೀಳದೇನೆ ಮಾತಾಡ್ತಾರೆ. ಕೆಲವರು ಪ್ರಾರಂಭದಲ್ಲಿ 2-3 ವಾಕ್ಯಗಳನ್ನು ಪ್ರಮಾಣ ವಾಕ್ಯದಲ್ಲಿ ಮಾತಾಡಿದಾಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಒಂದು 2 ನಿಮಿಷ ಆದ ತಕ್ಷಣ ನೋಡಿದ್ರೆ ಅವ್ರು ಸಹಜವಾದ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಈ ರೀಲ್ಸ್ಗಳು ಮಾಡ್ತಾರಲ್ಲ, ರೀಲ್ಸ್ಗಳಲ್ಲೂ ನೋಡ್ಬೋದು ನೀವು ಹೇಗೆ ಅವ್ರು ಕನ್ನಡವನ್ನು ಬಳಸ್ತಾರೆ ಅಂತ. ಅಂದರೆ ಕನ್ನಡ ಅಂತಕ್ಕಂಥದ್ದು ಯಾವಾಗ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಸಾಮಾಜಿಕ ಒಪ್ಪಂದ ಆಗುತ್ತೆ. ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಮುಂದೆ ನೋಡೋಣ ಅಂತ. ಸೊ ಈ ಸಮುದಾಯದ ವಿಚಾರಕ್ಕೆ ಬಂದರೆ ಕನ್ನಡ ಅನ್ನೋದು ಕೇವಲ ಸಾಮರ್ಥ್ಯ ಅಲ್ಲ, ಒಂದು ಸೋಷಿಯಲ್ ಕಾಂಟ್ರಾಕ್ಟ್, ಒಂದು ಸಾಮಾಜಿಕವಾದ ಒಪ್ಪಂದ ಮೀರೋದಿಲ್ಲ ಯಾರು. ಉದಾಹರಣೆಗೆ ನಾನು ಒಬ್ಬ ಉರ್ದು ಮಾತ್ರ ಮಾತಾಡೋರ ಎದುರುಗಡೆ ಕೂತ್ಕೊಂಡಿದ್ದೀನಿ, ಹಠ ಮಾಡಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅವ್ರ ಜೊತೆಗೆ ಅನ್ನೋಕ್ಕಾಗೋದಿಲ್ಲ. ಒಂದು ಸಾಮಾಜಿಕ ಸಂಬಂಧ ಮುರಿದು ಬೀಳ್ತದೆ ಅಲ್ವಾ. ಯಾಕೆಂದರೆ ಇದನ್ನ ತುಂಬ ಸಂದರ್ಭದಲ್ಲಿ ಈ ಕೆಲವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಫೋನಲ್ಲಿ ಮಾತಾಡ್ಬಿಟ್ಟು ಇದನ್ನು ಅವರು ಏನೋ ಹಿಂದೀಲಿ ಕೇಳೋಕ್ಕೆ ಶುರು ಮಾಡ್ತಾರೆ. ಈ ಯಾವ್ಯಾವುದೋ ಕಾಲ್ಗಳು ಬರ್ತಾವಲ್ಲ ಹಿಂದೀಲಿ. ಮೊದಲು ನಾನು ಸ್ವಲ್ಪ ವಿನಯಪೂರ್ವಕವಾಗಿ ನನಗೆ ಗೊತ್ತಿದೆ ಹಿಂದಿಯಲ್ಲೋ ಅಥವಾ ಇಂಗ್ಲೀಷಲ್ಲೋ ಕೇಳ್ತಾಯಿದ್ದೆ. ಈಚೆಗೆ ನಾನು ಹಂಗೆ ಮಾಡೋದಿಲ್ಲ, ನಾನು ಕನ್ನಡದಲ್ಲಿ ಮಾತಾಡೋಣ. ಅವ್ರು ಆ ಕಡೆಯಿಂದ ಹೊರಟಾಗಿ ಕೇಳ್ತಾರೆ, ನಿಮ್ಗೆ ಹಿಂದಿ ಗೊತ್ತಿಲ್ವೋ? ಹಿಂದೀಲಿ ನನಗೆ ಗೊತ್ತಾಗುತ್ತೆ, ಹಿಂದಿ ಗೊತ್ತಾಗಲ್ಲ ಅಂತಲ್ಲ, ಸ್ವಲ್ಪ ಮಾತಾಡಬಲ್ಲೆ ಕೂಡ. ಆದರೆ ನಾನು ಬೇಕು ಅಂತೇಳಿ ನಾನು ಮಾತಾಡೋದಿಲ್ಲ, ನಾನು ಕನ್ನಡ ಮಾತ್ರ ಗೊತ್ತು. ಕನ್ನಡ ಗೊತ್ತೇನೆಯಾ ನಿನಗೆ? ಗೊತ್ತೇನಮ್ಮ ನಿನಗೆ ಅಂತ ಕೇಳ್ತೀನಿ.
ಸ್ವಲ್ಪ ಹೊತ್ತಾದ್ಮೇಲೆ ಕಟ್ ಮಾಡಿಬಿಡ್ತಾರೆ. ಅಂದರೆ ನೀವು ಒಂದು ಸಾಮಾಜಿಕವಾದ ವ್ಯವಹಾರ ನಡಿಬೇಕಂತಂದರೆ ಆ ಒಪ್ಪಂದದಲ್ಲಿ ಏನನ್ನು ಪಾಲಿಸ್ಬೇಕು ನೀವು? ಭಾಷಿಕವಾದ ಒಪ್ಪಂದ ಏನಿದೆ ಪಾಲಿಸ್ಬೇಕು. ಪಾಲಿಸದೇ ಇರೋ ಮುರಿದೋದ್ರೆ ಏನು ತೊಂದರೆ ಇಲ್ಲ, ನನಗೇನು ತೊಂದರೆ ಇಲ್ಲ. ಆದರೆ ಎಲ್ಲ ಸಂದರ್ಭದಲ್ಲಿ ಹಾಗಾಗೋದಿಲ್ಲ. ಯು ಹ್ಯಾವ್ ಟು ಮೈಂಟೈನ್ ಎ ಸೋಷಿಯಲ್ ರಿಲೇಷನ್ಶಿಪ್ಪಲ್ಲಿ ನೀವು ಈ ರೀತಿ ಹಠ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಈಗ ನಮ್ಮ ಶ್ರೀಮತಿ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ರು. ಎಕ್ಸಾಂಪಲ್ ಏನು ಅಂತಂದರೆ, ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಈ ವುಮೆನ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ ಇತ್ತು. ಇದು 20 ವರ್ಷದ ಹಿಂದಿನ ಕತೆ. ಅಲ್ಲಿಗೆ ಪಾಠ ಮಾಡೋಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದವರೆಲ್ಲ ಬೇರೆ ಬೇರೆ ಅಧ್ಯಾಪಕರು ಬಂದು ವುಮೆನ್ ಸ್ಟಡೀಸ್ನ ಅವರು ಕನ್ನಡದಲ್ಲಿ ಹೇಳೋಕ್ಕೆ ಶುರು ಮಾಡ್ತಾಯಿದ್ರು. ಯಾಕೆ ಕನ್ನಡದಲ್ಲಿ ಹೇಳೋಕ್ಕೆ ಶುರು ಮಾಡ್ತಾಯಿದ್ರು ಅಂದರೆ, ಅವ್ರು ಉತ್ತರ ಬರೆಯೋದು ಕನ್ನಡದಲ್ಲಿ, ಅವರು ಅದಕ್ಕೋಸ್ಕರ ಕನ್ನಡದಲ್ಲಿ ಹೇಳಿದ್ರು. ಆದರೆ ಮಕ್ಕಳಿಗೆ ಕೇಳ್ತಾ ಇದ್ರಂತೆ, ನೀವು ಯಾಕೆ ಕನ್ನಡದಲ್ಲಿ ಹೇಳ್ತಾ ಇದ್ದೀರಿ? ನಮ್ಮ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷು, ನೀವು ಇಂಗ್ಲೀಷ್ಲೇ ಹೇಳಿದ್ದು ನಮಗೆ. ನೀವು ನಾನು ಇಂಗ್ಲೀಷ್ಲೇ ಹೇಳಿದ್ರೆ ಏನು? ನೀವು ಬರೆಯೋದು ಕನ್ನಡದಲ್ಲೇ ಅಲ್ವಾ? ಅದರಿಂದ ನಾವು ಎದುರಾಗಾರು ಬರೀತೀವಿ ಮೇಡಮ್, ನೀವು ಇಂಗ್ಲೀಷ್ನಾಗ ಹೇಳ್ರಿ, ಇಂಗ್ಲೀಷ್ನಾಗ ಹೇಳ. ಅಂದರೆ ವಿಚಿತ್ರವಾದ ಸಾಮಾಜಿಕವಾದ ಒಪ್ಪಂದಗಳು ಈ ರೀತಿ ಕ್ರಿಯೇಟ್ ಆಗುತ್ತೆ. ಅವುಗಳು ಸ್ಮೂತಾಗಿ ನಡಿಬೇಕಂತಂದರೆ ಒಂದು ಈ ರೀತಿಯ ಲಿಂಗ್ವಿಸ್ಟಿಕ್ ಆದ ಒಪ್ಪಂದ ಸ್ಮೂತಾಗಿ ನಡ್ಕೊಂಡು ಹೋಗ್ಬೇಕು. ಇದು ನಾವು ದಿನನಿತ್ಯ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಕೆಲವೊಂದು ಪಾಲಿಸ್ತಾ ಇರ್ತೀವಿ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದರ ಉಲ್ಲಂಘನೆ ಆದಾಗ ಗೊತ್ತಾಗುತ್ತೆ ಅಷ್ಟೇ. ಇದು 2ನೇ ಹಂತ. 3ನೇದು, ಇದೆಲ್ಲೂ ಗಡಿಯಾರನೇ ಇಲ್ಲ. 6:30 ಆಗೋಯ್ತಲ್ಲ, 1 ಗಂಟೆ ಇಲ್ಲ, ಇನ್ನೂ ಆಯಿತು ಅಂತ ಹೇಳ್ರಿ. ಹೇಳ್ತೀವಿ. 3ನೇದು ಏನು ಅಂತಂದರೆ ಚರಿತ್ರೆ. ಇದು ನಮ್ಮ ಮಿತ್ರರಾಗಲೇ ಮಾತಾಡ್ತಾ ಇರಬೇಕು ಕನ್ನಡದ ಬೇರೆ ಬೇರೆ ಹಂತಗಳನ್ನು, ಈ ಭಾಷೆಯ ಈ ನುಡಿಯ ಚರಿತ್ರೆಯನ್ನು ಹೇಳಿದ್ರು. ಈ ಕನ್ನಡ ಜಗತ್ತಿನಲ್ಲಿ ಸುಮಾರು 2000 ವರ್ಷಗಳಿಗಿಂತಲೂ ಹಿಂದಿನಿಂದ ಮಾತಾಡ್ತಾ ಇದ್ದು, ಬರೀತಾ ಇದ್ದು, ಈಗಲೂ ಬರೀತಾ ಇರ್ಬೋದಾದ, ಈಗಲೂ ಮಾತಾಡ್ತಾ ಇರ್ಬೋದಾದ 10 ಭಾಷೆಗಳನ್ನು ಪಟ್ಟಿ ಮಾಡುತ್ತೆ. ಅದು ಕನ್ನಡನೂ ಒಂದು. ಚಪ್ಪಾಳೆ ಹೊಡೆಯೋದು ನಾವೇನು ಮಾಡಿಲ್ಲ, ಅದಕ್ಕೆ ಅದು ಮಾಡಿಲ್ಲ, ಆಗಿದೆ. ಉಳಿದಿರೋದಕ್ಕೆ ಚಪ್ಪಾಳೆ ಹೊಡಿತಾ ಇರೋದು ನಾವೇನೂ ಮಾಡಿಲ್ಲ, ಅದಕ್ಕೆ ನಾವು ನಮ್ಮ ಸಾಧನೆ ಅಂತ ಹೇಳ್ಕೊಳ್ತಾ ಇದ್ದೀವಿ. ನಥಿಂಗ್ ಟು ಡು ವಿತ್ ಮೀ. ಇದನ್ನು ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ತೀವಿ, ಹೇಳ್ಕೊಳ್ಳೋಣ, ಏನು ತೊಂದರೆ ಏನಿಲ್ಲ ನನಗೆ. ಆದರೆ ಆಗ 2000 ವರ್ಷದಿಂದ ಇದ್ದ ಕನ್ನಡ ಯಾರು ಈಗ ಮಾತಾಡೋಕ್ಕೆ ಶುರು ಮಾಡಿದ್ರೆ ನನ್ನ ಪಂಪನೊಂದು ಪದ್ಯವನ್ನೇ ಓದೋಕ್ಕಾಗೋದಿಲ್ಲ. ನಮ್ಮ ಸಿ.ಪಿ. ನಾಗರಾಜ್ ಭಾಳ ಕಷ್ಟಪಟ್ಟು ಅದನ್ನೆಲ್ಲ ಇವತ್ತಿನ ಕನ್ನಡಕ್ಕೆ ಬರೀತಾ ಇದ್ದಾರೆ ಅವರು. ಪಂಪನ ಕನ್ನಡ ಇವತ್ತಿನ ಕನ್ನಡಕ್ಕೆ ಅನುಕೂಲಕರವಾಗಿ ಅದನ್ನ ಬದಲಾಯಿಸಿ ಬರೀತಾ ಇದ್ದಾರೆ. ಇವತ್ತು ಓದ್ರಪ್ಪ ಈ ಥರ ಓದಿ ಅಂತ ಅಂದ್ಕೊಂಡು. ಯಾಕೆಂದರೆ ಹಳೆಗನ್ನಡ, ಆಮೇಲೆ ಪೂರ್ವದ ಹಳೆಗನ್ನಡ ಒಂದು ಇತ್ತು ಅಂತ ಬೇರೆ ಹೇಳ್ತಾರೆ. ಡೌಟ್ ಇಟ್, ನನಗೆ ಅನುಮಾನ ಇದೆ ಪೂರ್ವದ ಹಳೆಗನ್ನಡ ಒಂದು ಇತ್ತೋ ಇಲ್ವೋ ಅಂತ. ಅದು ಬೇಡ ನನಗೆ. ಅದು ಬರವಣಿಗೆಯನ್ನು ಗಮನಿಸಿ ಮಾತಾಡ್ತಾ ಇರ್ತಕ್ಕಂಥದ್ದು. ಮಾತಿನ ಕನ್ನಡಗಳು ಎಷ್ಟು ರೀತಿ ಇದ್ದು ಗೊತ್ತಿಲ್ಲ ನಮಗೆ. ಇವತ್ತು ಶಾಸನಗಳಲ್ಲಿರುವ ಕನ್ನಡವನ್ನು, ಕವಿಗಳು ಬರೆದಿರ್ತಕ್ಕಂಥ ಕನ್ನಡವನ್ನು, ಶಾಸ್ತ್ರಕೃತಿಗಳಿರ್ತಕ್ಕಂಥ ಕನ್ನಡವನ್ನು ಕನ್ನಡ ತಿಳ್ಕೊಂಡಿದ್ದೀವಿ. ಬಟ್ ಜನ ಬಳಸ್ತಾ ಇದ್ದ ಕನ್ನಡ ಯಾವ ಥರ ಇತ್ತು, ಅದನ್ನು ಯಾವುದಕ್ಕೆ ಬಳಸ್ತಾ ಇದ್ದರು ಗೊತ್ತಿಲ್ಲ. ಅದು ಕಳೆದು ಹೋಗಿದೆ ನಮಗೆ. ಅದನ್ನು ರಿಕ್ಲೈಮ್ ಮಾಡ್ಬೋದು, ಪಡ್ಕೊಳ್ಬೋದು. ಅದನ್ನು ನಾವು ಪಡ್ಕೊಳ್ಳೋಕೆ ಆಗದೇ ಇರುವ ಸ್ಥಿತಿಯಲ್ಲಿ ಇದ್ದೀವಿ ಅಂತಲ್ಲ, ಪಡ್ಕೊಳ್ಳೋಕೆ ಸಾಧ್ಯವಿದೆ. ಆದರೆ ನಾವು ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾಯಿಲ್ಲ. ಬರಹ ಕನ್ನಡಕ್ಕೆ ಕಟ್ಟು ಬಿದ್ದಿದ್ದು. ನಾನು ಹೇಳಿದಾಗ D.N. ಶಂಕರ್ ಭಟ್ರ 950 ಪುಟದ ಕನ್ನಡದ್ದೇ ವ್ಯಾಕರಣ, ಅದು ಬರಹ ಕನ್ನಡದ ವ್ಯಾಕರಣ. ಆಡು ಕನ್ನಡದಕ್ಕೆ ವ್ಯಾಕರಣವನ್ನು ಅವರು ರಚಿಸಿಲ್ಲ. ಅವೆರಡು ಬೇರೆ ಬೇರೆನಾ ಅಂತಂದರೆ ಬೇರೆ ಬೇರೆ ಅಲ್ಲ. ಆದರೆ ಕೆಲವು ಅಂಶಗಳಲ್ಲಿ ಬೇರೆ ಬೇರೆ ಆಗಿರ್ತವೆ. ಯಾಕೆ ಆ ರೀತಿ ಆಗುತ್ತೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ನಾನು ಅದನ್ನು ಸದ್ಯಕ್ಕೆ ವಿವರಿಸೋಕ್ಕೆ ಹೋಗಿಲ್ಲ. ಆದರೆ ಈ ಚರಿತ್ರೆಯಲ್ಲಿ ಒಂದು ಚರಿತ್ರೆ ಅಂದರೆ ನಾವು ಇದನ್ನು ಲೀನಿಯರ್ ಆಗಿ ನೋಡ್ತೀವಿ. ಲೀನಿಯರ್ ಅಂತಂದರೆ ಒಂದು ಪಾಸ್ಟ್ ಇರ್ತದೆ, ಆಮೇಲೆ ಒಂದು ಬೆಳವಣಿಗೆಯಾಗಿ ಫ್ಯೂಚರ್ ಪ್ರೆಸೆಂಟೇ ಬರ್ತದೆ, ಮತ್ತು ಫ್ಯೂಚರ್ ಹೋಗುತ್ತೆ ಅಂತ. ಅಂದರೆ ಒಂದು ಕಾಲದಲ್ಲಿ ಕನ್ನಡ ಹೇಗಿತ್ತು ಅದು ಬದಲಾಗಿ ಇನ್ನೊಂದು ರೂಪಕ್ಕೆ ಬಂದ ಮೇಲೆ ಮರಳಿ ಆ ರೂಪಕ್ಕೆ ಹೋಗೋದಿಲ್ಲ. ಅದರಿಂದ ಅದು ಒಂದು ಸತಿ ಬದಲಾವಣೆ ಆದಮೇಲೆ ಚೇಂಜ್ ಆಗೋದಿಲ್ಲ. ಉದಾಹರಣೆಗೆ ಕನ್ನಡದಲ್ಲಿ ಪದಾದಿಯ ಪಕಾರ ಹಕಾರ ಆಯಿತು ಅಂತಂದರೆ ಅದು ಸ್ವಲ್ಪ ಶತಮಾನ ಆದಮೇಲೆ ಹಕಾರ ಹೋಗಿ ಪಕಾರ ಆಗೋದಿಲ್ಲ.
ಅದರಿಂದ ಅದು ಏಕಮುಖಿಯಾಗಿರ್ತಕ್ಕಂತಹ ಚಲನೆ ಅದು. ಎಷ್ಟೋ ಬದಲಾವಣೆಗಳು ಹಿಂದೆ ಮುಂದೆ ಆಗ್ತಾ ಇರ್ತವೆ, ಅಥವಾ ಬದಲಾವಣೆಗಳು ಸಾಮಾಜಿಕವಾಗಿ ನಾವು ನೋಡ್ತಾ ಇರ್ತೀವಿ. ಅಂದರೆ ಯಾವುದೋ ಒಂದು ಪದ್ಧತಿಯನ್ನು ನಾವು ಕೈ ಬಿಟ್ಬಿಟ್ಟು ಮರಳಿಯ ಪದ್ಧತಿಗೆ ಹಿಂತಿರುಗ್ಬೋದು, ಆ ಪದ್ಧತಿಯನ್ನು ಆಚರಣೆಗೆ ನಾವು ಹಿಂತಿರುಗ್ಬೋದು. ಆದರೆ ಸಾಮುದಾಯಿಕವೂ ಕೂಡ ಹೀಗಾಗ್ತಾ ಇರ್ತದೆ. ಆದರೆ ನುಡಿಯ ವಿಚಾರದಲ್ಲಿ ಈ ಬದಲಾವಣೆ ಮತ್ತೆ ಇರ್ರಿವರ್ಸಿಬಲ್ ಅಂತಲ್ಲ, ಮರಳಿ ಆ ರೂಪಕ್ಕೆ ಹೋಗೋಕ್ಕಾಗದೇ ಇರೋ ರೀತಿಯಲ್ಲಿ ಬದಲಾವಣೆಗಳು ನಡ್ಕೊಳ್ತಾ ಇರ್ತವೆ. ಇದಕ್ಕೆ ಕಾರಣಗಳೇನು? ಆ ಕಾರಣಗಳು ಹಲವಾರು. ತುಂಬ ಸಂದರ್ಭದಲ್ಲಿ ಬದಲಾವಣೆ ಆಯಿತು ಅಂತ ಹೇಳ್ತೀವಿ, ಬದಲಾವಣೆ ಯಾಕೆ ಆಯಿತು ಅಂತ ಹೇಳೋದಿಲ್ಲ. ಉದಾಹರಣೆಗೆ ನಾವು ಹಳೆಗನ್ನಡದಲ್ಲಿದ್ದ ವ್ಯಂಜನಾಂತ ಪದಗಳಿಂದ ಸ್ವರಾಂತವಾದವು. ಯಾಕಾದವು? ಕನ್ನಡಿಗರೆಲ್ಲ ಒಂದು ಸರಿ ತೀರ್ಮಾನ ಮಾಡಿದ್ರೇನು, ಅಪ್ಪ ಈ ವ್ಯಂಜನಾಂತಗಳನ್ನು ಮಾತಾಡೋದು ಬೇಡ, ಇನ್ಮೇಲೆ ನಾವು ಕೇವಲ ಸ್ವರಾಂತವನ್ನಾಗಿ ಮಾಡೋಣ. ಕಣ್ಣು ಅಂತ ಅನ್ನೋದು ಬೇಡ, ಕಣ್ಣು ಅನ್ನೋಣ. ಕಾಲು ಅಂತ ಹೇಳೋದು ಬೇಡ, ಕಾಲು ಅನ್ನೋಣ. ಊರು ಅಂತ ಹೇಳೋದು ಬೇಡ, ಊರು ಅನ್ನೋಣ ಅಂತ ಒಂದು ಯಾವುದಾದ್ರು ಒಂದು ಸಮ್ಮೇಳನ ಮಾಡಿದ್ರೆ ಏನವರು? ಅದಕ್ಕೆ ನಾವು ಪುರಾವೆಗಳೇನಿಲ್ಲ, ಸಾಧ್ಯವೂ ಕೂಡ. ಯಾಕೆಂದರೆ ಇವತ್ತಾದರೂ ಕೂಡ ಕನ್ನಡಿಗರನ್ನ ಒಂದು ಯಾವುದೋ ಒಂದು ರೀತಿಯಲ್ಲಿ ಗುಂಪು ಮಾಡಿ ನೋಡ್ಬೋದು. ಆ ಕಾಲದಲ್ಲಿ ಕನ್ನಡಿಗರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಕಾಲದಲ್ಲಿ ಅವರೆಲ್ಲ ಸೇರಿಕೊಂಡು ಏಕಕಾಲಕ್ಕೆ ಬದಲಾವಣೆಗಳಾಗಿವೆ. ಹಾಸನದಲ್ಲಿರೋರು ಬದಲಾವಣೆ ಮಾಡಿದರೆ ಬೀದರ್ಲಿರೋರು ಬದಲಾವಣೆ ಮಾಡಿದ್ದಾರೆ, ಬೀದರ್ಲಿರೋ ಬದಲಾವಣೆ ಮಾಡಿದರೆ ಚಾಮರಾಜನಗರದಲ್ಲಿರೋರು ಬದಲಾವಣೆ ಮಾಡಿದ್ದಾರೆ. ಅಂದರೆ ಅವರಿಗೆಲ್ಲ ಏಕಕಾಲಕ್ಕೆ ಬದಲಾವಣೆ ಆಗಬೇಕಾದ್ರೆ ಅದು ಅವರ ನಿರ್ಧಾರ ಆಗಿರಲಾರು, ಬೇರೆ ಇನ್ನೇನೋ ಇನ್ಬಿಲ್ಟ್ ಆಗಿರ್ತಕ್ಕಂಥ ಲಕ್ಷಣ. ಅದಕ್ಕೊಂದು ಕಾರಣ ಹುಡುಕಬೇಕಾಗ್ತದೆ. ಕಾರಣ ಏನು ಅಂತ ಅನ್ನೋದನ್ನು ಹುಡುಕೋದಕ್ಕೆ ಸಾಧ್ಯವಿದೆ. ಆದರೆ ನಾವು ಆ ಕಡೆ ಹೋಗಿಲ್ಲ. ಭಾಷೆಯ ಅಧ್ಯಯನ ಮಾಡ್ತಕ್ಕಂಥವರು ಈ ಯಾಕೆ ಬದಲಾವಣೆಗಳಾಗ್ತವೆ, ಅದಕ್ಕೆ ಹಿಂದೆ ಇರತಕ್ಕಂಥ ಕಾರಣಗಳು ಏನು ಅಂತ ಅನ್ನೋದನ್ನು ಹುಡುಕೋಕ್ಕೆ ಹೋಗಿಲ್ಲ. ಬದಲಾವಣೆ ಆಗಿದೆ ಅನ್ನೋದನ್ನು ಮಾತ್ರ ವಿವರಿಸ್ತಾ ಇದ್ದೀವಿ, ಬದಲಾವಣೆಗಳನ್ನು ವಿವರಿಸ್ತಾ ಇದ್ದೀವಿ. ಆದರೆ ಈ ಚರಿತ್ರೆ ಅಲ್ಲಿ ನಮಗೆ ಕನ್ನಡ ಅಂತ ಏನಿದೆ, ಅದು ಸಾಮಾಜಿಕ ಒಪ್ಪಂದವೂ ಅಲ್ಲ, ವೈಯಕ್ತಿಕ ಸಾಮರ್ಥ್ಯವೂ ಅಲ್ಲ, ಅದು ಒಂದು ಚಾರಿತ್ರಿಕವಾದ ಸಂಭವ ಅಷ್ಟೇ, ಅದಾಗಿದೆ ಅಷ್ಟೇ. ಆದರೆ ಅದರಲ್ಲಿ ಆಡು ಮಾತಿನಲ್ಲಿ ಏನಿತ್ತು? 8ನೇ ಶತಮಾನದಲ್ಲಿ ಕನ್ನಡ ಯಾವ ರೀತಿ ಮಾತಾಡ್ತಾ ಇದ್ದರು, ಬೇರೆ ಥರ ಇತ್ತು ಅಂತ ಅನ್ನೋದಕ್ಕೆ ಅವರು ಬರವಣಿಗೆ ಒಳಗಡೆಗೇ ಇರುವ ಕೆಲವು ಪುರಾವೆಗಳಿಂದ ಹುಡುಕ್ಬೋದು. ಅದು ಕವಿರಾಜ ಮಾರ್ಗದಲ್ಲಿ ಬರೋ ಒಂದೆರಡು ಪದಗಳಿಂದ ಹುಡುಕ್ಬೋದು ನಾವು. ದಕ್ಷಿಣೋತ್ತರ ಮಾರ್ಗ ಅಂತ ಅನ್ನುವಾಗ ಅವರು ಉತ್ತರದವರು ಒಂದು ಕ್ರಿಯಾಪದವನ್ನು ಹೇಗೆ ಉಚ್ಚರಿಸ್ತಾರೆ, ದಕ್ಷಿಣದವರು ಹೇಗೆ ಉಚ್ಚರಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ. ಆಮೇಲೆ 2 ದೋಷಗಳನ್ನು ಕುರಿತು ಮಾತಾಡ್ತಾರೆ, ಶ್ರುತಿ ಕಷ್ಟ ಮತ್ತು ಶ್ರುತಿ ದುಷ್ಟ ಅಂತ. ಅದು ಬರವಣಿಗೆಯಲ್ಲಿರುವ ತಪ್ಪುಗಳನ್ನು ಶ್ರುತಿ ಕಷ್ಟ ಶ್ರುತಿ ದುಷ್ಟ ಅಂತ ಹೇಳೋಕ್ಕಾಗೋದಿಲ್ಲ. ಕಿವಿಗೆ ಕೇಳಿಸ್ಕೋಬೇಕು. ಶ್ರುತಿ ಅಂದರೆ ಕಿವಿಗೆ ಕೇಳಿಸುವಾಗ ಕಷ್ಟ ಆಗ್ತಕ್ಕಂಥದ್ದು ಮತ್ತು ಕಿವಿಗೆ ಕೇಳಿಸುವಾಗ ಅಸಹ್ಯ ಆಗ್ತಕ್ಕಂಥದ್ದು, ಅದು ಶ್ರುತಿ ಕಷ್ಟ ಮತ್ತು ಶ್ರುತಿ ದುಷ್ಟ. ಅಂದರೆ ಏನಾಯಿತು, ಅವರು ಆಡು ಮಾತನ್ನು ಗಮನಿಸ್ತಾ ಇದ್ರೂ ಅರ್ಥ ಇದೆ. ನುಡಿಯಲ್ಲಿ ಬರುವ ದೋಷಗಳ ಪಟ್ಟಿ ಮಾಡೋ, ಕಾವ್ಯದಲ್ಲಿ ಬರುವ ದೋಷಗಳ ಪಟ್ಟಿ ಮಾಡಬೇಕಾದ್ರೆ 2 ದೋಷಗಳನ್ನು ಕುರಿತು ಮಾತಾಡ್ತಾರೆ, ಶ್ರುತಿ ಕಷ್ಟ ಮತ್ತು ಶ್ರುತಿ ದುಷ್ಟ. ಇವೆರಡೂ ಅವರು ಆಡು ಮಾತನ್ನು ಗಮನಿಸ್ತಾ ಇದ್ದರು. ಬಟ್ ಅವರು ಬರೆದ ವ್ಯಾಕರಣಗಳಲ್ಲಿ, ಅವರು ಬರೆದ ಅಲಂಕಾರ ಗ್ರಂಥಗಳಲ್ಲಿ ಜನರ ಆಡು ಮಾತನ್ನು ಗ್ರಾಮ್ಯ ಅಂತ ಅದನ್ನು ಪಕ್ಕಕ್ಕೆ ಸರಿದಿಟ್ಬಿಟ್ಟಿದ್ದಾರೆ, ಒಂದು ಅಪೆಂಡಿಕ್ಸ್ಗೆ ಹಾಕಿದ್ದಾರೆ ಅಂತ. ಕೇಶವರಾಜಂತವನೇ ಅಪಭ್ರಂಶ ಅಂತ ಹೇಳಿ ಪದಗಳನ್ನು ಪಟ್ಟಿ ಮಾಡಿಬಿಟ್ಟ. ಜನ ಮಾತಾಡ್ತಾ ಇದ್ದಿದ್ದು, ಜನ ಬಳಸ್ತಾ ಇದ್ದ ಪದಗಳು, ಆ ಪದಗಳೆಲ್ಲ ಕೊನೆಯಲ್ಲಿರಲಿ, ಅಲ್ಲಿ ಅನುಬಂಧದಲ್ಲಿರಲಿ, ಅವುಗಳನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆ ಅಪಭ್ರಂಶ ಪದಗಳು ಬಂದವು? ಯಾಕೆ ಕನ್ನಡದಲ್ಲಿ ಅದನ್ನು ಜನ ಬಳಸ್ತಾ ಇದ್ದರು? ಹಾಗೆ ಬಳಸುವಾಗ ಯಾವ್ಯಾವ ನಿಯಮಗಳನ್ನು ಅವರು ಉಲ್ಲಂಘನೆ ಮಾಡ್ತಾಯಿದ್ರು, ಮೀರ್ತಾ ಇದ್ದರು ಅನ್ನೋದು ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ, ಇರಲಿ. ಸೊ ಇದು ಚಾರಿತ್ರಿಕವಾಗಿ ಕನ್ನಡವನ್ನು ನೋಡಿದಾಗ ಕನ್ನಡಕ್ಕೆ ಇರ್ಬೋದು, ಅದು ಇನ್ನೊಂದು ಚಾರಿ ಬರ್ತದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬರ್ತಕ್ಕಂಥದ್ದು ಕೊನೆಯ ಹಂತ ಬರ್ತಾ ಇದ್ದೀನಿ, ಅದು ತಿಳಿವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದನ್ನು ಪ್ರಾಸ್ತಾವಿಕ ಮಾತಿನಲ್ಲಿ ಮತ್ತು ಅದಕ್ಕೆ ಮೊದಲು ಮಾತಾಡಿದ ಪರಿಚಯ ಭಾಷಣದಲ್ಲೂ ಕೂಡ ಈ ಮಾತುಗಳನ್ನ ಹೇಳೋಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ಕನ್ನಡದಲ್ಲಿ ತಿಳುವಳಿಕೆ ಇದೆ, ಕನ್ನಡಿಗರ ತಿಳುವಳಿಕೆ ಕನ್ನಡದಲ್ಲಿದೆ. ಕನ್ನಡದ ತಿಳುವಳಿಕೆ ಅಂತ ಒಂದಿದೆ, ಕನ್ನಡದಲ್ಲಿ ತಿಳುವಳಿಕೆ ಅನ್ನೋದು ಬೇರೆ. ಕನ್ನಡದಲ್ಲಿ ತಿಳುವಳಿಕೆ ಅನ್ನೋದು ಕನ್ನಡದ ತಿಳುವಳಿಕೆನೇ ಆಗಿರಬೇಕಾಗಿಲ್ಲ. ಉದಾಹರಣೆಗೆ ನಾನು ಒಂದು ರಸಾಯನಶಾಸ್ತ್ರದ ಪುಸ್ತಕವನ್ನು ನಾನು ಓದ್ತಾ ಇದ್ದರೆ ಕನ್ನಡದಲ್ಲಿ ಅಂತಂದರೆ ಅದು ಕನ್ನಡದಲ್ಲಿರುವ ತಿಳುವಳಿಕೆ, ಅದು ಕನ್ನಡದ ತಿಳುವಳಿಕೆ ಅಲ್ಲ. ಅದು
ಕನ್ನಡದಲ್ಲಿ ಇನ್ನೊಂದು ನುಡಿಯ ಮುಖಾಂತರ ಬಂದಿರತಕ್ಕಂತಹ ತಿಳುವಳಿಕೆಯನ್ನು ನಾನು ಕನ್ನಡದಲ್ಲಿ ಓದ್ತಾ ಇದ್ದೀನಿ ಅಷ್ಟೆ. ಅದು ಕನ್ನಡಿಗರ ತಿಳುವಳಿಕೆ ಅಲ್ಲ. ಜಲಜನಕ ಮತ್ತು ಆಮ್ಲಜನಕಗಳ ಸಂಯೋಗದಿಂದ ಮತ್ತು ಪ್ರಮಾಣ 2 ಮತ್ತು 1 ಪ್ರಮಾಣದಲ್ಲಿ ಸೇರಿದರೆ ನೀರಾಗತ್ತೆ. ಅರೇ ಕನ್ನಡದಲ್ಲಿ ತಿಳಿತಲ್ಲ ನನಗಿದು, ಬಟ್ ಕನ್ನಡಿಗರು ಕಂಡುಕೊಂಡಿದ್ದೆ ಅದು ಅಲ್ಲ. ಅದು ಜಾಗತಿಕವಾಗಿ ಎಲ್ಲೋ ಕಂಡುಕೊಂಡದನ್ನು ನಾನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತೇನೆ. ಭಾಳ ಕ್ಲಿಯರ್ ಕಟ್ಟಾಗಿರ್ತಕ್ಕಂಥ ಡಿಸ್ಟಿಂಕ್ಷನ್ ದಯವಿಟ್ಟು ಗ್ರಹಿಸಬೇಕು. ತಿಳುವಳಿಕೆಯಲ್ಲಿ ಕನ್ನಡದ ತಿಳುವಳಿಕೆ ಬೇರೆ, ಕನ್ನಡದಲ್ಲಿರುವ ತಿಳುವಳಿಕೆ ಬೇರೆ. ಕನ್ನಡದಲ್ಲಿರುವ ತಿಳುವಳಿಕೆ ಅನ್ನೋದು ಕೆಲವು ಸಂದರ್ಭದಲ್ಲಿ ಕನ್ನಡದ ತಿಳುವಳಿಕೆ ಹತ್ತಿರ ಆಗಿರ್ಬೋದು, ಕೆಲವು ಸಂದರ್ಭದಲ್ಲಿ ಕನ್ನಡಿಗರಿಗೆ ಅದಕ್ಕೂ ಸಂಬಂಧನೇ ಇಲ್ಲದೆ ಇರ್ಬೋದು. ಸೊ ನಾವು ಇವತ್ತು ಓದ್ತಾ ಇರ್ತಕ್ಕಂಥ ಬರಿತಾ ಇರ್ತಕ್ಕಂಥ ಜ್ಞಾನ ಸಂಬಂಧಿಯಾಗಿರ್ತಕ್ಕಂಥ 100 ಗ್ರಂಥಗಳಲ್ಲಿ ಅವು ಕನ್ನಡದಲ್ಲಿ ಇವೆ ಅಂತಂದರೆ ಅದು ಕನ್ನಡಿಗರು ಸೃಷ್ಟಿಸಿದ, ಕನ್ನಡಿಗರು ರೂಪಿಸಿದ, ಕನ್ನಡಿಗರು ಬಳಸ್ತಾ ಇರ್ತಕ್ಕಂಥ ಅವರ ಜೀವನದ ಭಾಗವಾಗಿರ್ತಕ್ಕಂಥ ತಿಳುವಳಿಕೆ ಅಲ್ಲ. ಅದನ್ನು ನಾನು ನೆಗೆಟಿವ್ ಆಗಿ ನೋಡ್ತಾ ಇಲ್ಲ, ಅದನ್ನು ನಿರಾಕರಿಸೋಕ್ಕೋಸ್ಕರ ನೋಡ್ತಾ ಇಲ್ಲ. ಈ ಡಿಸ್ಟಿಂಕ್ಷನ್, ಈ ವ್ಯತ್ಯಾಸವನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಆದರೆ ಕನ್ನಡದಲ್ಲೇ ತಿಳುವಳಿಕೆ ಇದೆಯಾ? ಕನ್ನಡ ನುಡಿಯಲ್ಲೇ ತಿಳುವಳಿಕೆ ಇದೆಯಾ? ಕನ್ನಡಿಗರ ಬದುಕಿನಿಂದ ಹುಟ್ಟಿದ ತಿಳುವಳಿಕೆ ಇದೆಯಾ? ತಿಳುವಳಿಕೆ ಇರಬಹುದು. ಕೆಲವು ಉದಾಹರಣೆ ಗಾದೆ ಮಾತುಗಳಲ್ಲಿ ತೋರಿಸ್ಬಿಟ್ಟಿದ್ದನ್ನು ನುಡಿಯಲ್ಲಿ ಕನ್ನಡಿಗರ ತಿಳುವಳಿಕೆ ಇದೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಇದೆ ನೋಡಿ, ಇದು ಕನ್ನಡಿಗರ ತಿಳುವಳಿಕೆ. ಹೆಂಗಸರ ಬುದ್ಧಿ ಮೊಣಕಾಲು ಕೆಳಗೆ ನೋಡಿ, ಹೆಂಗಸರ ಬುದ್ಧಿ ಮೊಣಕಾಲು ಕೆಳಗೆ ಅಂತ ಹೇಳಿಲ್ವ ಕನ್ನಡಿಗರು? ನಾನು ಹೇಳ್ತಾ ಇದ್ದೀನಿ ಹೆಂಗಸರಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತ. ಇನ್ನು ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು. ಅವ್ರ ಬುದ್ಧಿ ಇಲ್ಲ, ಅವ್ರ ಮೊಣಕಾಲು ಕೆಳಗೆ ಅವ್ರ ಬುದ್ಧಿ ಇರೋದು ಅಂತ. ಇನ್ನು ಕನ್ನಡಿಗರ ತಿಳುವಳಿಕೆ ನಾಣವೇ ಅಂದರೆ ಜನಪದದ ಗಾದೆಗಳ ಮಾತಿನಿಂದ, ನುಡಿಗಟ್ಟುಗಳಿಂದ ಹುಟ್ಟಿರ್ತಕ್ಕಂಥ ತಿಳುವಳಿಕೆಯನ್ನು ನಾವು ನಿರಾಕರಿಸ್ತಾ ಇದ್ದೀವಿ. ನಿರಾಕರಿಸಬೇಕಾದಂತಹ ಸಾಮಾಜಿಕವಾದ ಸಂದರ್ಭದಲ್ಲಿದ್ದೀವಿ. ಹಾಗಿರುವಾಗ ಅದನ್ನ ಕನ್ನಡಿಗರ ತಿಳುವಳಿಕೆ. ಹಾಗಾದ್ರೆ ಕನ್ನಡಿಗರ ತಿಳುವಳಿಕೆ ಭಾಷೇತರವಾಗಿರ್ಬೋದು. ಒಬ್ಬ ರೈತನಿಗೆ ತನ್ನ ಜಮೀನಿನಲ್ಲಿ ಯಾವಾಗ ಉಳಬೇಕು, ಯಾವಾಗ ಬಿತ್ತನೆ ಮಾಡಬೇಕು, ಬಿತ್ತನೆ ಮಾಡುವ ಕ್ರಮ ಹೇಗಿದೆ, ಮತ್ತು ಅದಕ್ಕೆ ಕಳೆ ಯಾವಾಗ ಬರ್ತದೆ, ಯಾವಾಗ ಹರಗಬೇಕು, ಯಾವಾಗ ಅಫ್ಕೋರ್ಸ್ ಅದಕ್ಕೆ ಮೊದಲಾಗ ನಾಟಿ ಯಾವಾಗ ಮಾಡಬೇಕು, ನೀರು ಯಾವಾಗ ಬೇಕಾಗ್ತದೆ, ಯಾವ ರೋಗಗಳು ಬರ್ತವೆ, ಇದೆಲ್ಲವೂ ಕೂಡ ಈ ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ, ಆಚರಣೆಗೆ ಸಂಬಂಧಪಟ್ಟಿದ್ದು. ಅವರು ಇನ್ನೊಬ್ಬ ರೈತ ಅಥವಾ ಇನ್ನೊಬ್ಬ ಅವನ ಮಗನೋ ಅಂತ ಗೆಳೆಯನೋ ಯಾರೋ ಒಬ್ಬ ಅದನ್ನು ಕಲ್ತ್ಕೊಳ್ತಕ್ಕಂಥದ್ದು ಆ ಆಚರಣೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ. ಮನೇಲಿ ಕೂತ್ಕೊಂಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ BSc ಅಗ್ರಿಕಲ್ಚರ್ ಮಾಡಿಬಿಟ್ಟಿದ್ದು ನಾನು ರೈತಾಪಿ ಆಗ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಹೆಂಗಸರುಗಳ ತಿಳುವಳಿಕೆ ಇದೆಯಲ್ಲ, ಇದು ನಾನ್ ಲಿಂಗ್ವಿಸ್ಟಿಕ್. ಅದಕ್ಕೂ ಕನ್ನಡಕ್ಕೂ ಸಂಬಂಧ ಇಲ್ಲ. ಅವರು ಕನ್ನಡ ಮಾತಾಡ್ತಾ ಇರ್ಬೋದು, ಮನೆಯಲ್ಲಿರೋ ಹೆಂಗಸರು ಕನ್ನಡ ಮಾತಾಡ್ತಾ ಇರ್ಬೋದು, ಬಟ್ ಅಡಿಗೆಯ ತಿಳುವಳಿಕೆ ಇದೆಯಲ್ಲ ಅದು ಕನ್ನಡದ ತಿಳುವಳಿಕೆ. ಬಟ್ ಆದರೆ ಕನ್ನಡದಲ್ಲಿ ಅವರು ಹೇಳೋದಿಲ್ಲ, ಕನ್ನಡದಲ್ಲಿ ಅವ್ರು ಹೇಳ್ತಾ ಇರೋದಿಲ್ಲ. ಅವ್ರು ಮಾಡ್ತಾ ಇರ್ತಾರೆ ಅಷ್ಟೇ. ಒಬ್ಬ ಕುಂಬಾರ ಮಡಿಕೆ ಮಾಡ್ತಾಯಿದ್ರೆ ಮಡಿಕೆ ಮಾಡುವ ಕ್ರಮದಲ್ಲಿ ಮಣ್ಣು ಎಲ್ಲಿಂದ ತರಬೇಕು, ಎಷ್ಟು ಕಲಿಸ್ಬೇಕು, ಎಷ್ಟು ಇದು ಮಾಡಬೇಕು, ಎಷ್ಟು ತುಳಿಬೇಕು, ಕುಲಾಲ ಚಕ್ರವನ್ನು ಹೇಗೆ ತಿರುಗಿಸ್ಬೇಕು, ಅಷ್ಟೇ ಅಲ್ಲ. ಇನ್ನು ಕೆಲವು ಒಪ್ಪಂದ ಇರ್ತದೆ. ಈಗಿನ ಕ್ರಿಯೆಗಳಲ್ಲಿ ಹೆಂಗಸರು ಎಷ್ಟು ಪಾರ್ಟಿಸಿಪೇಟ್ ಮಾಡಬೇಕು, ಗಂಡಸರು ಎಷ್ಟು ಪಾರ್ಟಿಸಿಪೇಟ್ ಮಾಡಬೇಕು. ಈಗ ಕೃಷಿ ಕೆಲಸದಲ್ಲಿ ಕೃಷಿಯ ಜ್ಞಾನ ಅಪಾರವಾಗಿರ್ತಕ್ಕಂಥದ್ದು ಯಾರಲ್ಲಿ ಅಂತಂದರೆ ಹೆಂಗಸರಲ್ಲಿ. ಇದ್ರ ಬಗ್ಗೆ ಬಿನಾ ದಾಸ್ ಅವರು, ವಂದನಾ ಶಿವ ಅವರು ಮಾಡಿರ್ತಕ್ಕಂಥ ರಿಸರ್ಚು ನಮಗೆ ತಿಳಿಸುತ್ತೆ. ಅವ್ರಿಗೆ ಅಪಾರ ಪ್ರಮಾಣವಾದ ತಿಳುವಳಿಕೆ ಕೃಷಿ ಬಗ್ಗೆ ಇರತಕ್ಕಂಥದ್ದು ಭಾರತದಲ್ಲಿ ಹೆಂಗಸರಿಗೆ. ಆದರೆ ಕೃಷಿ ನಾವು ಸಾಮಾನ್ಯವಾಗಿ ಉಳುವ ರೈತನ ನೋಡಲ್ಲಿ ಅಂತ ಹೇಳಿ ನಾವು ಗಂಡಸನ್ನೇ ತೋರಿಸ್ತಾ ಇರ್ತೀವಿ, ಹೌದಾ? ರೈತ ಗೀತೆಯಲ್ಲಿ ಚಿತ್ರದ ಹಾಗೆ ಬರೀತೀವಲ್ವಾ, ಉಳುವ ರೈತನ ನೋಡಲ್ಲಿ ರಾಜ್ಯಗಳಲ್ಲಿ ಉಳುವುದು ನಮ್ಮನ್ನು ಬಿಡುವುದೇ ಇಲ್ಲ ಅಂತ ನಮಗೆಲ್ಲ ಅನ್ನ ಕೊಡ್ತಾ ಇದ್ದಾನೆ. ಅನ್ನ ಕೊಡ್ತಾ ಇರೋ ಹೆಂಗಸರುಗಳನ್ನು ಕ್ಯಾರೆ ಅಲ್ಲೇ ಇಲ್ಲ. ನಾನು ಇದನ್ನ ಇಲ್ಲಿ ಕೂತಿರುವ ಹೆಂಗಸರನ್ನು ಒಪ್ಸೋಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ. ತಿಳುವಳಿಕೆ ಅಂದರೆ ತಿಳುವಳಿಕೆ ಅಂತಕ್ಕಂಥದ್ದು ಇಟ್ಸ್ ಜೆಂಡರ್ಡ್. ಅಂದರೆ ಅದಕ್ಕೆ ಭಾಷೆಗೂ ಅದಕ್ಕೂ ನೇರವಾದ ಸಂಬಂಧ ಇಲ್ಲ. ಕನ್ನಡದ ತಿಳುವಳಿಕೆ ಅಂತ ಒಂದು ಇದೆ, ಕನ್ನಡಿಗರ ಬದುಕಿನೊಳಗಡೆ ಇದೆ.
ಆ ತಿಳುವಳಿಕೆ ಕೆಲವು ಸಂದರ್ಭದಲ್ಲಿ ಹಲವಾರು ರೀತಿಗಳಲ್ಲಿ ವ್ಯಕ್ತ ಆಗಿರ್ತದೆ. ಉದಾಹರಣೆಗೆ ಭಕ್ತಿ ಪಂಥ ಬಂದಾಗ ಭಕ್ತಿ ಪಂಥದಲ್ಲಿ ಈ ತಿಳುವಳಿಕೆಗಳು ವ್ಯಕ್ತ ಆದಂಥ ಕ್ರಮನೇ ಬೇರೆ. ನಾವು ಸಾಮಾನ್ಯವಾಗಿ ಭಕ್ತಿ ಪಂಥಗಳನ್ನು ಇಗ್ಲಟೇರಿಯನ್ ಅಂದರೆ ಸಮಾನತೆಯನ್ನು ಪ್ರತಿಪಾದಿಸಿದ ಭಕ್ತಿ ಪಂಥಗಳು, ಅದು ದಾಸಪಂಥ ಇರ್ಬೋದು, ವಚನಗಳಿರ್ಬೋದು, ಯಾರು ಬೇಕಾದರೂ ಇರ್ಬೋದು. ಅವರಲ್ಲಿ ನಾವು ಅವ್ರಿಗೊಂದು ಅಟ್ರಿಬ್ಯೂಟ್ ಮಾಡ್ತಕ್ಕಂಥ ಲಕ್ಷಣ ಏನು ಅಂತಂದರೆ ಅವರು ಮನುಷ್ಯರ ನಡುವೆ ಸಮಾನತೆಯನ್ನು ಪ್ರತಿಪಾದಿಸಿದ್ರು. ಇದು ಆಚರಣೆಯಲ್ಲಿ ಹೇಗಿರ್ತಿತ್ತು? ಅದು ಯಾವುದೋ ಒಂದು ಕಾಂಟೆಕ್ಸ್ಟಿಗೆ ಮಾತ್ರ ಬೌಂಡಾಗಿರ್ತಿತ್ತು. ಎಲ್ಲರೂ ಸಮಾನರು. ಯಾರೆದುರಿಗೆ ಅಂದರೆ ದೇವರ ಎದುರಿಗೆ. ದೇವರ ಎದುರಿಗೆ ಎಲ್ಲರೂ ಸಮಾನರಾದರೂ ಕೂಡ ನಿಮ್ಮಲ್ಲಿರುವ ಅಸಮಾನತೆ ಅದರಿಂದ ಕಳೆದು ಹೋಗುವುದಿಲ್ಲ. ಭಕ್ತಿ ಪಂಥ ಪ್ರಪೋಸ್ ಮಾಡಿದಂತಹ ಮಾಡೆಲ್ ಇದೆ. ಇಟ್ಸ್ ಕಾಂಟೆಕ್ಸ್ಟ್ ಬೌಂಡ್, ಕಾಂಟೆಕ್ಸ್ಟ್ ಫ್ರೀ ಅಲ್ಲ. ಸಮಾನತೆ ಅಂತ ಅನ್ನೋದು ಸಂದರ್ಭ ಮುಕ್ತ ಅಲ್ಲ, ಸಂದರ್ಭ ಸ್ಪಂದಿ. ಅದು ಸಂದರ್ಭಕ್ಕೆ ನಿಷ್ಠವಾಗಿರ್ತಕ್ಕಂಥದ್ದು. ನೀವು ದೇವರ ಎದುರಿಗೆ ಮಾತ್ರ. ಉದಾಹರಣೆಗೆ ಮೇಷ್ಟ್ರು ಬಂದರೆ ಕ್ಲಾಸಲ್ಲಿ ನಾವೆಲ್ಲ ಎದ್ದು ನಿಂತ್ಕೋತಾ ಇದ್ದು, ಎಲ್ಲರೂ ಎದ್ದು ನಿಂತ್ಕೋತಾ ಇದ್ದು. ಅದರಲ್ಲಿ ಜಾಣರು ಎದ್ದು ನಿಂತ್ಕೋತಾ ಇದ್ದರು, ದಡ್ಡರು ನಿಂತ್ಕೋತಾ ಇದ್ದು. ದಡ್ಡರು ಅಂತ ಹೇಳಬಾರ್ದು, ಕಡಿಮೆ ಜಾಣರು ನಿಂತ್ಕೋತಾ ಇದ್ದರು. ಹೆಂಗಸರು ಹೆಣ್ಮಕ್ಳು ನಿಂತ್ಕೋತಾರೆ, ಗಂಡು ಮಕ್ಕಳು ನಿಂತ್ಕೊತಾ ಇದ್ದರು. ಅಸ್ಪೃಶ್ಯರು ನಿಂತ್ಕೋತಾ ಇದ್ದರು, ಬ್ರಾಹ್ಮಣರು ನಿಂತ್ಕೋತಾ ಇದ್ದರು, ಬೇರೆ ಬೇರೆ ಜಾತಿಗೆ ಸೇರ್ತವರು ಕೂಡ ನಿಂತ್ಕೋತಾ ಇದ್ದರು. ಮೇಷ್ಟ್ರ ಗೌರವ ಸೂಚಿಸುವಾಗ ಎಲ್ಲರೂ ನಿಂತ್ಕೊಂಡಿರುವಾಗ ಸಮಾನರು. ಆದರೆ ಅವ್ರ ಒಳಗಡೆ ಇರುವ ಅಸಮಾನತೆ ಕ್ಲಾಸ್ ರೂಮ್ನಲ್ಲಿ ಅದು ಹಾಗೇ ಇರ್ತದೆ. ಸೊ ಸಮಾನತೆ ಅನ್ನೋದು ಕನ್ನಡ ಬದುಕಿನೊಳಗಡೆಗೆ ಬಂದಿರತಕ್ಕಂಥ ಕ್ರಮ ಹೇಗಿದೆ ಅಂತಂದರೆ ಅದು ಕಾಂಟೆಕ್ಸ್ಟ್ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಅದು ಡಿಫೈನ್ ಮಾಡಲಾಗ್ತದೆ. ಆ ಸಂದರ್ಭ ಮುಕ್ತವಾಗಿ ಅದನ್ನ ನಾವು ಡಿಫೈನ್ ಮಾಡೋದು ಇದು ಭಾಳ ಮುಖ್ಯವಾದ ಲಕ್ಷಣ. ಇದು ಕೇವಲ ಕನ್ನಡಕ್ಕೆ ಮಾತ್ರ ಆಗಿದೆಯಾ? ಇದು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಾಗಿದೆ. ಭಾರತೀಯ ಭಾಷೆಗಳಲ್ಲಿ, ಭಾರತೀಯ ಭಾಷಾ ಸಮುದಾಯಗಳಲ್ಲಿ ಈ ಥರ ಆಗಿದೆ ಅಂತ ಒಂದು ರಿಸರ್ಚ್ ಹೇಳುತ್ತೆ. ನಾನು ಆ ವಿವರಗಳಿಗೆ ಹೋಗೋದಿಲ್ಲ. ಅಂದರೆ ಏನಾಯ್ತು, ಈಗ ಈ ತಿಳಿವು ಅಂತಕ್ಕಂಥದ್ದು ಕನ್ನಡ ಬದುಕಿನಿಂದ ಹುಟ್ಟಿದ ತಿಳಿವು ಏನಿದೆ, ಆ ತಿಳಿವು ನಾವಿನ್ನೂ ಕೂಡ ರೀಕ್ಲೈಮ್ ಮಾಡಿಲ್ಲ, ಪಡ್ಕೊಂಡಿಲ್ಲ ಅಂತ. ಅದು ಭಾಳ ವಿಚಿತ್ರ ಅಂತಂದರೆ ಈ ಹೈರಾರ್ಕಿಕಲ್ ಸೊಸೈಟಿಲಿ ಮತ್ತು ಬಿರುಕುಗಳಿರ್ತಕ್ಕಂಥ ಸಮಾಜದಲ್ಲಿ ತಿಳುವಳಿಕೆ ಏಕಪ್ರಕಾರದಲ್ಲಿರೋದಿಲ್ಲ. ಈಗ ಉದಾಹರಣೆಗೆ ಅದು ಭಾಳ ವಿಚಿತ್ರವಾಗಿದೆ. ಮತ್ತೆ ಅಡುಗೆ ರೆಸಿಪಿಗೆ ಯೂಟ್ಯೂಬ್ನ ವೀಡಿಯೋಗಳಿಗೆ ಹೋಗ್ತೀವಿ. ಮೊದಲು ಒಂದಷ್ಟು ದಿವಸ ಸುಮ್ಮನೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ, ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತೆಲ್ಲ ಹೇಳ್ತಾರೆ. ಈಗ ಬ್ರಾಹ್ಮಣರ ಮನೆಯಲ್ಲಿ ಹುಳಿ ಮಾಡುವುದು ಹೇಗೆ ಅಂತ ಬರುತ್ತೆ, ಅಥವಾ ಲಿಂಗಾಯತ ಖಾನಾವಳಿಯಲ್ಲಿ ಬರುವ ಜೋಳದ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಈ ತಿಳುವಳಿಕೆಗಳು, ಆಚರಣೆಗಳು ಹೈರಾರ್ಕಿಕಲ್ ಆಗಿರ್ತವೆ ಮತ್ತು ಜಾತಿಬದ್ಧವಾಗಿರ್ತವೆ. ಮತ್ತು ಇನ್ನೂ ಭಾಳ ವಿಚಿತ್ರವಾದ ರೀತಿಯ ಒಡಕುಗಳಿವೆ ಅದರೊಳಗಡೆ. ಅದರಲ್ಲಿ ತಮಾಷೆಯಾಗಿರ್ತದೆ. ಮದುವೆ ಮನೆಯಲ್ಲಿರುವ ತಿಳಿಸಾರನ್ನು ಮಾಡೋದು ಹೇಗೆ, ಹೋಟೆಲ್ ತಿಳಿಸಾರನ್ನು ಮಾಡೋದು ಹೇಗೆ, ಅಜ್ಜಿ ಮಾಡ್ತಾ ಇದ್ದಿದ್ದ ತಿಳಿಸಾರನ್ನ ಮಾಡೋದು ಹೇಗೆ. ಅರೆ ನೀನು ತಿಳಿಸಾರು ಮಾಡೋದು ಹೇಗೆ ಹೇಳ್ಕೊಡೋ ಅಂತಂದರೆ ಅವ್ರು ಯಾರೋ ಮಾಡೋದು ಇನ್ನೆಲ್ಲೋ. ಅದನ್ನು ಭಾಳ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದರೆ ಅದು ಅವರ ಕೋರಿಕೆ ಅಲ್ಲ, ಪ್ರೇಕ್ಷಕರು ಕೇಳ್ತಾ ಇರ್ತಕ್ಕಂಥವ್ರ ಒತ್ತಾಯ ಇರ್ಬೋದು. ಅಂದರೆ ಸಮಾಜದಲ್ಲಿ ಈ ತಿಳಿವಿನ ಬಗೆಗಿರುವ ಹಪಾಹಪಿ ಯಾವ ಥರದಿರುತ್ತೆ, ಏನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀವಿ ನಾವು. ಒಂದು ಕಾಂಟೆಕ್ಸ್ಟ್ ಬೌಂಡ್ ಆಗಿರ್ತಕ್ಕಂಥದ್ದು, ಕಾಂಟೆಕ್ಸ್ಟ್ ಫ್ರೀ ಆಗಿರ್ತಕ್ಕಂಥದ್ದು. ಅಂದರೆ ಒಂದು ಸಂದರ್ಭಕ್ಕೆ ಶಿಷ್ಟವಾಗಿರ್ತಕ್ಕಂಥದ್ದು. ಅಂದರೆ ಬ್ರಾಹ್ಮಣರ ಮನೆಗೆ ಸೀಮಿತವಾದ ಅಡುಗೆಯನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀನಿ, ಅಥವಾ ಅಡುಗೆ ಯಾರು ಮಾಡಿದ್ರೂ ಹಾಗೇ ಇರ್ತದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಯಾರು ಮಾಡಿದ್ರೂ ಹಾಗೇ ಇರ್ತದೆ. ಅದು ಸ್ಪೆಸಿಫಿಕ್ಕಾಗಿ ಯಾಕೆ ಅದು ಬ್ರಾಹ್ಮಣರ ಮನೆಯದು ಅಂತ ಹೇಳಬೇಕು? ವ್ಯಾಲಿಡೇಷನ್ ಅದಕ್ಕೆ. ಅಂದರೆ ನಾಲೆಡ್ಜ್ಗೆ ಒಂದು, ಆ ತಿಳುವಳಿಕೆಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಾಗ ಹಾಗೆ ಮಾಡಿದ್ರೆ ಅದು ಚೆನ್ನಾಗೇ ಇರಬೇಕು. ಬ್ರಾಹ್ಮಣರ ಮನೆಯದು ಅದನ್ನು ಚೆನ್ನಾಗಿರ್ಬೇಕು. ಯಾಕೆಂದರೆ ಶುದ್ಧ ಕನ್ನಡ ಮಾತಾಡ್ತಾರೆ, ಅವರ ಕನ್ನಡ ಈ ಅಂದರೆ ಏನಾಯಿತು, ಯಾಕಂದರೆ ಇದಕ್ಕೆ ಬಿಡುಗಡೆ ಏನು ಅಂದರೆ ತಿಳಿವು ಅಂತಿದೆಯಲ್ಲ ಕನ್ನಡದ ತಿಳುವಳಿಕೆ. ಈ ತಿಳುವಳಿಕೆ ಈ ರೀತಿ ಬಿರುಕುಗಳಿಗೆ ಸಿಕ್ಕಾಕೊಂಡಿರೋದ್ರಿಂದ ನಾನು ಬೇರೆ ಬೇರೆ ನುಡಿಗಳಿಂದ ಅನುವಾದಗಳನ್ನು ಮಾಡ್ತಕ್ಕಂಥದ್ದು, ಅನುವಾದದ ಬಗ್ಗೆ ಒಂದು ಸ್ವಲ್ಪ ನಾನೊಂದು ತುಟಿ ಸೇವೆಯನ್ನು, ಲಿಪ್ ಸರ್ವಿಸ್ನ ಮಾಡ್ತೀನಿ ಅಂತ ನಾನು ರಾಜುಗೆ ಹೇಳಿಬಿಟ್ಟೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ.
ನನ್ನ ಉದ್ದೇಶ ಅದಾಗಿರಲಿಲ್ಲ. ಈ ಅನುವಾದಗಳಲ್ಲಿ ನಾವು ತುಂಬ ಸಂದರ್ಭದಲ್ಲಿ ನಾನೊಂದು ಕನ್ನಡದ ಬಗ್ಗೆ ಮಾತಾಡ್ತಾ ಇರುವ ಕನ್ನಡ ಪಡೆಯುವ ಭಾಷೆಯಾಗಿದೆ, ಕೊಡುವ ಭಾಷೆ ಆಗಬೇಕು ಅಂತೆಲ್ಲ ಹೇಳಿದಾಗ ಜನ ರೋಮಾಂಚನ ಆಗಿದ್ದು, ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟ ನಾನು. ಹಾಗಂದ್ರೆ ಏನು ಕೊಡುವ ಭಾಷೆಯಾಗಿರಬೇಕು ಅಂದರೆ, ಕೊಡೋಕೆ ಮೊದಲು ನಿಮ್ಮ ಹತ್ರ ಇರಬೇಕಲ್ಲ. ಪಡೆದುಕೊಳ್ತೀರಿ ಯಾಕೆಂದರೆ ಖಾಲಿ ಇದೆ, ನಿಮ್ಮ ಜೇಬು ಖಾಲಿ ಇದೆ ಅಂದರೆ ಹಣ ಸಂಪಾದನೆ ಮಾಡಿ ತಂದ್ಕೊಳ್ತೀರಿ. ಬೇರೆಯವರು ಕೊಡ್ಬೇಕಾದ್ರೆ ನಿಮ್ಮ ಜೇಬಲ್ಲಿ ಹಣ ಇರಬೇಕಲ್ಲ. ಯಾರೇ ತೊಗೊಳಪ್ಪ ನೀವೊಂದು 10 ರೂಪಾಯಿ ತಗೋ, ನೀವೊಂದು 100 ಅಂತ ಕೊಡಬೇಕಾದ್ರೆ ನನ್ನ ಹತ್ರ ಇರಬೇಕು, ತಿಳಿವು ನನ್ನಲ್ಲಿ ಇರಬೇಕು. ಕನ್ನಡದ ತಿಳಿವು ಅಂದರೆ ಯಾವುದದು? ಕನ್ನಡದ ತಿಳಿವನ್ನು ನಾವು ರಿಕ್ಲೈಮ್ ಮಾಡಿದ್ದೀವ? ಅಂದರೆ ಜ್ಞಾನದ ಆಕಾರಗಳೇನಿವೆ, ಎಪಿಸ್ಟಿಮ್ಸ್ ಅಂತ ಹೇಳ್ತಾರೆ. ಎಪಿಸ್ಟಿಮ್ಸ್ ಕನ್ನಡದ ಜ್ಞಾನದ ತಿಳುವಳಿಕೆಯ ಚಹರೆಗಳು ಏನು, ಅದನ್ನ ರಿಕ್ಲೈಮ್ ಮಾಡಿದ್ದೀವ ನಾವು? ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಕನ್ನಡದ ಮುಖಾಂತರ ಪಡೆದುಕೊಳ್ಳುವ ತಿಳುವಳಿಕೆ ಅದು ಇಂಗ್ಲೀಷ್ನಿಂದ ಅಥವಾ ಇನ್ನೊಂದು ಭಾಷೆಯಿಂದ ಬಂದಿರುವ ತಿಳುವಳಿಕೆಯ ಚೌಕಟ್ಟಿಗೆ ಅನುಗುಣವಾಗಿದೆ. ಅದು ನನ್ನ ತಿಳುವಳಿಕೆ ಆಗೋದಿಲ್ಲ ಯಾವತ್ತೂ. ಇದನ್ನು ನಾವಿವತ್ತು ಭಾಳ ಕ್ರೈಸಿಸಲ್ಲಿದ್ದೀವಿ ಇದನ್ನು ತಿಳ್ಕೊಳ್ಳೋದಕ್ಕೆ. ನಾನು ಇತ್ತೀಚೆಗೆ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು 6-7 ತಿಂಗಳ ಹಿಂದೆ ಅಲ್ಲಿ ಒಂದು, ಅದು ನ್ಯಾಷನಲ್ಲ ಇಂಟರ್ನ್ಯಾಷನಲ್ಲ ಗೊತ್ತಿಲ್ಲ ನನಗೆ, ಒಂದು ಸಿಂಪೋಸಿಯಂ ಮಾಡಿದರು. ಆ ಸಿಂಪೋಸಿಯಮ್ಗೆ ಅವರು ಇಂಡಿಜಿನಿಯಸ್ ನಾಲೆಡ್ಜ್ ಸಿಸ್ಟಮ್ಸ್ ಏನು, NEP 2020 ಅದ್ರ ಬಗ್ಗೆ ಭಾಳ ಮಾತಾಡುತ್ತೆ. ಇಂಡಿಜಿನಿಯಸ್ ನಾಲೆಡ್ಜ್ ಸಿಸ್ಟಮ್ ಬಗೆಗೆ, ಇಂಡಿಜಿನಿಯಸ್ ನಾಲೆಡ್ಜ್ ಸಿಸ್ಟಮ್ಗಳ ಬಗೆಗೆ ಒಂದು ಡಿಬೇಟ್, ಒಂದು ಸಿಂಪೋಸಿಯಂ ಮಾಡಿದ್ರು. ಅದರಲ್ಲಿ ಒಂದು ಸೆಷನ್ನು ಕನ್ನಡದ ಬಗ್ಗೆನೂ ಇಟ್ಕೊಂಡಿದ್ರು. ಅವ್ರು ನನ್ನ ಕರೆದ್ರು, ಕನ್ನಡದ ಬಗೆಗೆ ನೀವು ಏನು ಕನ್ನಡದ ಜ್ಞಾನ ಮೀಮಾಂಸೆಯ ಬಗೆಗೆ ಸ್ವಲ್ಪ ಮಾತಾಡಿ. ಅಫ್ಕೋರ್ಸ್ ನನ್ನ ಕೆಲವು ತಕರಾರುಗಳಿದ್ದು, ಅರೇ ನೀವು ಇಂಡಿಜಿನಿಯಸ್ ಸಿಸ್ಟಮ್ ಬಗೆಗೆ ಮಾತಾಡ್ತಾ ಇರ್ತಕ್ಕಂಥದ್ದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಇಂಗ್ಲೀಷ್ನಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿ ಯಾರು ಕೊಡ್ತಾ ಇದ್ರಿ ನಾಲೆಡ್ಜನ್ನ? ಅರೇ ಇಂಡಿಜಿನಿಯಸ್ ನಾಲೆಡ್ಜ್, ಕನ್ನಡದ ನಾಲೆಡ್ಜ್ ಯಾರಿಗೆ ಗೊತ್ತಾಗಬೇಕಾಗಿರೋದು? ನಮಗೆ ಗೊತ್ತಾಗಬೇಕಲ್ವ ಮೊದಲು. ಕನ್ನಡ ಮಾತಾಡೋರಿಗೆ ಅವ್ರು ರೀಕ್ಲೈಮ್ ಮಾಡಬೇಕಲ್ವಾ? ಸೊ ನಾನು ಸಿಂಪೋಸಿಯಮ್ಗೆ ಹೋಗಲಿಲ್ಲ. ಬಟ್ ಅದರ ಕನ್ವೀನರು ನಾನು ಭಾಳ ಆಪ್ತ ಗೆಳೆಯ ಆಗಿದ್ದರಿಂದ, ಸರ್ ನಾನು ನೋಟ್ ಬರ್ಕೊಟ್ಬಿಡಿ ಸರ್ ಅಂತಂದರು. ನೋಟ್ ಬರ್ಕೊಟ್ಟೆ. ಅದನ್ನು ಓದಿದ್ರಂತೆ ಯಾರೂ ಕ್ಯಾರೆ ಅನ್ನಲಿಲ್ಲ ನನಗೆ, ಅದನ್ನು ಗಮನಿಸಲಿಲ್ಲ ಅಂತ ಅವರೇ ಹೇಳಿದ್ರು. ಭಾಳ ಸಂತೋಷ ಆಯಿತು ಹೋಗ್ಬಿಟ್ಟು. ಅಂದರೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ತಿಳುವಳಿಕೆಯನ್ನು ಎಪಿಸ್ಟೀಮ್ಗಳನ್ನು ಗ್ರಹಿಸಬೇಕಾದ್ರೆ ಮತ್ತೆ ಇನ್ನೊಂದು ಭಾಷೆಯನ್ನೇ, ಅದರಲ್ಲೂ ಪ್ರಧಾನವಾಗಿ ಇಂಗ್ಲೀಷ್ನ ಬಿಟ್ಕೊಳ್ಳುವ ತಕ್ಷಣ ಸಂಸ್ಕೃತಕ್ಕೆ ಹೋಗ್ತೀವಿ, ಸಂಸ್ಕೃತಕ್ಕೆ ಹೋಗ್ತಾ ಇದ್ದೀವಿ. ಅದು ಸಂಸ್ಕೃತ ಮತ್ತೆ ಗೇಟ್ ಕೀಪರ್ ಥರ ಕೆಲಸ ಮಾಡ್ತಾಯಿದೆ. ಅಂದರೆ ತುಂಬ ಜನ ಅನುವಾದ ಮಾಡಬೇಕಾದ್ರೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕಾದ್ರೆ ಇಂಗ್ಲೀಷ್ನ ಪದಗಳಿಗೆ ಪರ್ಯಾಯವಾಗಿ ಬಳಸ್ತಕ್ಕಂಥದ್ದು ಯಾವ ಪದಗಳನ್ನು? ಸಂಸ್ಕೃತ ಪದಗಳನ್ನು ನಾನು ಅದಕ್ಕೆ ಕಾರಣಗಳಿವೆ. ಯಾಕೆ ಆ ರೀತಿ ಆಯಿತು ಅಂತ ಅನ್ನೋದು ಕಾರಣಗಳಿವೆ. ನಾನು ಅದನ್ನು ಅಪರಾಧ ಅಂತ ಹೇಳ್ತಾ ಇಲ್ಲ, ಒಂದು ಕ್ವೆಶ್ಚನ್ ಹಾಕ್ಕೊಂಡೇ ಇಲ್ಲ ನಾನು. ಇಂಗ್ಲೀಷ್ ಹೇಗೆ ನನ್ನ ಜ್ಞಾನ ಗ್ರಹಿಕೆಗೆ ಒಂದು ಕಲೋನಿಯಲ್ ಪವರ್ ಆಗಿ, ಪವರ್ ಸ್ಟ್ರಕ್ಚರ್ನಲ್ಲಿ ನನ್ನ ಮೇಲೆ ಒತ್ತಾಯ ಮಾಡ್ತಾ ಇದ್ದೆ, ಅದನ್ನ ಹೊಡಿಬೇಕು ಅಂತ ನಾನು ಕನ್ನಡಕ್ಕೆ ಅದನ್ನು ತರ್ತಾ ಇರೋದು. ಆ ಕನ್ನಡಕ್ಕೆ ತರುವಾಗ ಮತ್ತೆ ನಾನು ಕನ್ನಡದಲ್ಲದೇ ಇರೋ ಇನ್ನೊಂದು ಭಾಷೆಯ ಮುಖಾಂತರ ಅದಕ್ಕೆ ಈಕ್ವಲೆಂಟಾಗಿ ಒಂದು ಪದವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮತ್ತೆ ನಾನು ಇನ್ನೊಂದು ಟ್ರ್ಯಾಪಲ್ಲಿ ಬೀಳ್ತಾ ಇದ್ದೀನಿ ಅಂತ ಅಂದ್ಕೊಂಡು. ಅಂದರೆ ನಮ್ಮ ತಿಳಿವಿನ ಲೋಕ ಈ 2 ನುಡಿಗಳ ಒಂದು ಗ್ಲೋಬಲ್ ಆಗಿರ್ತಕ್ಕಂತಹ ಸೆಕ್ಯುಲರ್ ಅಂತ ನಾವು ತಿಳಿದಿರ್ಬೋದಾದ, ವ್ಯಾಲ್ಯೂ ನ್ಯೂಟ್ರಲ್ ಅಂತ ತಿಳಿದಿರ್ಬೋದಾದ ಇಂಗ್ಲೀಷು, ಇನ್ನೊಂದು ಕ್ಲಾಸಿಕಲ್ ಆಗಿರ್ಬೋದಾದ, ಸೇಕ್ರೆಡ್ ಅಂತೇಳಿಲ್ಲಾದ, ಮತ್ತು ವ್ಯಾಲ್ಯೂ ನ್ಯೂಟ್ರಲ್ ಅಲ್ಲದೇ ಇರತಕ್ಕಂತಹ ಸಂಸ್ಕೃತದ ಮುಖಾಂತರ ಸಂಸ್ಕೃತದ ಪದಗಳಿಗೆ ಮೊರೆ ಹೋಗ್ತಾ ಇದ್ದೀವಿ. ಎಂತಹ ಇಕ್ಕಟ್ಟಿನಲ್ಲಿದ್ದೀವಿ ನಾವಿವತ್ತು ಅಂತ ಅನ್ನೋದನ್ನು ನಾವು ಗ್ರಹಿಸೋಕೆ ಕೂಡ ಸಾಧ್ಯ ಇಲ್ಲ. ಆದರೆ ಅಂಥ ಅಪಾಯದಲ್ಲಿ ಇದ್ದೀವಿ ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ. ಅಂದರೆ ನಮ್ಮ ಕನ್ನಡದ ತಿಳುವಳಿಕೆಯ ಲೋಕ ರೂಪುಗೊಳ್ತಾ ಇರೋದರಲ್ಲಿ ನಾವಿನ್ನೂ ಕೂಡ ಕನ್ನಡದ ತಿಳುವಳಿಕೆಯನ್ನು ಪಡೆಯೋದಕ್ಕಾಗ್ತದೆ. ಆದರೆ ಇದು ಪರಿಸ್ಥಿತಿ ಹೀಗೆ ಇರ್ತದ ಗೊತ್ತಿಲ್ಲ. ಯಾಕೆಂದರೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದ ಮೇಲೆ, ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಜನಗಳ ಭಾಗವಹಿಸುವಿಕೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದರಿಂದಾಗಿ ಈ 2ನ್ನೂ ಮುರಿಬೋದು ಅಂತ ಕಾಣಿಸುತ್ತೆ. ಒಂದು ಸಂಸ್ಕೃತದ್ದು ಮತ್ತು ಇಂಗ್ಲೀಷ್ನ ಹೆಜಮನಿಯನ್ನು ಮುರಿಯೋದಕ್ಕೆ ಸಾಧ್ಯವಿದೆ. ಕನ್ನಡವನ್ನು ಅದು ಪ್ಯೂರ್ ಆಗಿರಬೇಕು, ಶುದ್ಧ ಕನ್ನಡ ಅಂತ ಹೇಳಬೇಕು ಅಂತ ಅನ್ನುವ ಒತ್ತಾಯದಿಂದನೂ ಕೂಡ
ಯಾಕೆಂದರೆ ಅವ್ರು ಮಾತಾಡ್ತಾ ಇರುವಾಗ ಅದರ ಬಗ್ಗೆ ಅವರ ರಿಜಿಸ್ಟರ್ಗಳು, ಅವರ ಬಳಸುವ ಭಾಷೆಯ ಉಕ್ತಿಗಳು ಇವು ಯಾವುದು ಕೂಡ ಸ್ಟ್ಯಾಂಡರ್ಡ್ ಆದ ಪ್ರಮಾಣ ಕನ್ನಡದ ಚೆಹರೆಯಲ್ಲಿ ಇರೋದಿಲ್ಲ, ಒತ್ತಾಯಕ್ಕೆ ಇರೋದಿಲ್ಲ ಅವರಲ್ಲಿ. ಅವರು ಬೇಕಾದ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಈಗ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಯೂಟ್ಯೂಬ್ನ ಕನ್ನಡದ ವೀಡಿಯೋಗಳನ್ನು ನೋಡಿ. ಆ ಕನ್ನಡದ ವೀಡಿಯೋಗಳ ದೊಡ್ಡ ಪ್ರಮಾಣದಲ್ಲಿಲ್ಲ, ಬಟ್ ಸಾಕಷ್ಟು ಪ್ರಮಾಣದಲ್ಲಿದೆ. ಮತ್ತು ನಾಡಿನಾದ್ಯಂತ ಸೃಷ್ಟಿ ಮಾಡ್ತಾಯಿದ್ದಾರೆ. ಬೀದರ್ಲಿರೋರು ಸೃಷ್ಟಿ ಮಾಡ್ತಾಯಿದ್ದಾರೆ. ಅಂದರೆ ಅವರು ಆವಾಗ ಈ ಪಾರ್ಟಿಸಿಪೇಷನ್ ಇದೆಯಲ್ಲ, ನಾಲೆಡ್ಜಿನ ಪ್ರೊಡಕ್ಷನ್ನು ಕನ್ನಡದ ಮುಖಾಂತರ ಆಗ್ತಾಯಿದೆ. ದೇ ಆರ್ ನಾಟ್ ಟ್ರಾನ್ಸ್ಲೇಟಿಂಗ್. ತಮ್ಮ ಅನುಭವವನ್ನು ಇಂಗ್ಲೀಷ್ನ ಮುಖಾಂತರ ಪಡ್ಕೊಂಡದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇಲ್ಲ. ತಮ್ಮ ಜೀವನಾನುಭವವನ್ನು, ತಮ್ಮ ಗ್ರಹಿಕೆಯನ್ನು, ಉದಾಹರಣೆಗೆ ಅಡುಗೆ ಮಾಡೋದನ್ನೇ ಇರ್ಬೋದು, ಅಥವಾ ಒಂದು ಸೈಕಲ್ನ ಹೇಗೆ ರಿಪೇರಿ ಮಾಡಬೇಕು ಅಂತ ಅನ್ನೋದನ್ನೇ ಇರ್ಬೋದು. ನಾನು ತುಂಬ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಾದ್ರೂ ಗ್ಯಾಜೆಟ್ಟು ಕೆಲಸ ಮಾಡೋದು ನಿಲ್ಲಿಸು, ನಾನು ಮೆಕ್ಯಾನಿಕನ್ನು ಕರೆಯೋಕ್ಕೆ ಮೊದಲು ಯೂಟ್ಯೂಬ್ ವೀಡಿಯೋ ನೋಡ್ತೀನಿ ಅದಕ್ಕೆ ಸಂಬಂಧಪಟ್ಟಾಗೆ, ಅದು ಹೇಗೆ ರಿಪೇರಿ ಮಾಡೋದು. ಅಂದರೆ ಆತ ಯಾರೋ ಒಬ್ಬ ಹೇಳ್ತಾರೆ ನನಗೆ, ತನ್ನ ತಿಳುವಳಿಕೆಯನ್ನು ನನಗೆ ರವಾನೆ ಮಾಡ್ತಾ ಇರ್ತಾನೆ. ಈ ಕಡೆ ಬಲಗಡೆ ಒಂದು ಸ್ಕ್ರೂ ಇದೆ, ಅದು ಓಪನ್ ಮಾಡು, ಸ್ಕ್ರೂ ಅಂತ ಹೇಳಿ ಪರವಾಗಿಲ್ಲ, ಅದರಲ್ಲಿ ಓಪನ್ ಮಾಡಿ ಈ ಕಡೆ ತೆಗೆದ್ರಲ್ಲಿ ಕಾಣಿಸುತ್ತಲ್ಲ ಸರ್ಕ್ಯೂಟ್ನಲ್ಲಿ ಏನು ಇದೆ ನೋಡು, ಅದು ಸರಿಪಡಿಸಿದ್ರೆ ಸರಿ ಹೋಗ್ಬಿಡುತ್ತೆ. ಈ ಡಾಕ್ಟ್ರುಗಳಿಗೂ ಈ ಕೆಲಸ ಮಾಡ್ತಾಯಿದ್ದೀವಿ ನಾವು. ಇಟ್ಸ್ ಎ ಗ್ಲೋಬಲ್ ಫೆನೋಮೆನ, ನಿಮಗೆ ಗೊತ್ತಿಲ್ಲ ಇದು. ಪೋಸ್ಟ್ ಕೋವಿಡ್ ಆ್ಯಕ್ಚುಲಿ ಹೆಲ್ತ್ ಕೊಡ್ತಂಥ ನಾಲೆಡ್ಜು ಹೆಚ್ಚು ಈ ರೀತಿ ತಜ್ಞರ ಕೈ ಮೀರಿ ಹೊರಗಡೆ ಬರ್ತದೆ. ಇದು ಅಪಾಯಕಾರಿಯಾದದ್ದು ಹೌದು, ಎಚ್ಚರಿಕೆಯಿಂದಿಲ್ಲರೆ ಅಪಾಯಕಾರಿಯಾದದ್ದು. ಆದರೆ ತಜ್ಞರು ಇದನ್ನು ಹೇಳೋದು ಇವರೇ ಹೇಳಬೇಕು, ಇವರು ಬಿಟ್ಟರೆ ಇನ್ಯಾರೂ ಹೇಳೋಕ್ಕಾಗೋದಿಲ್ಲ ಅನ್ನುವ ಅಧಿಕಾರ ಇತ್ತಲ್ಲ, ಅಧಿಕಾರ ಸಂಬಂಧ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಡೆದು ಹೋಗ್ತದೆ. ಇದನ್ನು ನಾವು ಸರಿಯಾಗಿ ಮಾನಿಟರ್ ಮಾಡಿದರೆ ಅದನ್ನು ಕುರಿತಂತೆ ಒಂದು ದೊಡ್ಡ ಚಿಂತನಾ ಕ್ರಮವನ್ನು ರೂಪಿಸುತ್ತದೆ. ನಾವೆಲ್ಲರೂ ಕೂಡ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಅವೆಲ್ಲ ಬರ್ತವೆ ಅಂದರೆ ಅದು ಹಗುರವಾದವು ಅಂತ ಹೇಳಿ ಬಿಟ್ಬಿಡ್ತೀವಿ. ನೋ, ನಥಿಂಗ್ ಲೈಕ್ ದಟ್. ಇಟ್ಸ್ ಸಮಥಿಂಗ್ ಇಂಪಾರ್ಟೆಂಟ್ ಈಸ್ ಹ್ಯಾಪ್ನಿಂಗ್ ಅಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ. ನಾನು ಫೇಸ್ಬುಕ್ಕಲ್ಲಿ ಮಾತಾಡೋದಿಲ್ಲ, ಯಾಕಂದ್ರೆ ಫೇಸ್ಬುಕ್ಕಲ್ಲಿ ಅದು ಸ್ಟ್ಯಾಂಡರ್ಡ್ ಕನ್ನಡದ ಬರವಣಿಗೆ ಆಗಿದೆ. ಬರವಣಿಗೆಯನ್ನು ಹೊರತು ಮಾತನ್ನು ಅವಲಂಬಿಸಿರ್ತಕ್ಕಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಕುರಿತು ಮಾತಾಡ್ತಾಯಿದ್ದೀನಿ. ಸೊ ಆ ಪ್ಲಾಟ್ಫಾರ್ಮ್ಗಳು ಹೆಚ್ಚು ಮುಕ್ತವಾಗ್ತಿವೆ ಅಂತ ನನಗೆ ಅನಿಸುತ್ತೆ. ಅದು ಈಗಿರುವ ಈ ಬಿಕ್ಕಟ್ಟಿದ್ದ ನಮ್ಮನ್ನು ಹೊರ ತರ್ಬೋದು ಏನೋ ಅಂತನ್ನುವ ಆಸೆ ನನಗಿದೆ. ಯಾಕಂದರೆ ನಾನು ಎಲ್ಲಿಂದ ಎಲ್ಲಿಗೆ ಬಂದೆ, ಯಾಕೆ ಬಂದೆ ಗೊತ್ತಿಲ್ಲ. ದಾರಿ ತಪ್ಪಿ ಸುತ್ತಾಡಿದ್ದೀನಿ, ನಿಮ್ಮನ್ನು ಸಾಕಷ್ಟು ದಾರಿ ತಪ್ಪಿಸಿದ್ದೀನಿ, ನನಗೆ ಗೊತ್ತಿದೆ.